This is Mangalore University BBA 4th semester paper Fundamentals of Financial Management. We are in module 2, that is capital budgeting decisions, and today we are in 19th session. In previous sessions we understood the concept of capital budgeting in non-discounting techniques. In today's session we are going to learn capital budgeting techniques in discounting methods. ಇವತ್ತು ನಾವು ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ನ ಡಿಸ್ಕೌಂಟಿಂಗ್ ಮೆಥಡಲ್ಲಿ ತಿಳ್ಕೊಳ್ತಾ ಬರೋಣ. ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ನಲ್ಲಿ ಯಾವುದೆಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಇದ್ದಾವೆ, ಕ್ಯಾಪಿಟಲ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಮಗೆ ಮುಖ್ಯವಾಗಿ 4 ಮೆಥಡ್ಗಳು ಬರ್ತವೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, ಅದನ್ನು NPV ಅಂತ ಕೂಡ ಕರಿಬೋದು. ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಅದಕ್ಕೆ IRR ಅಂತ ಕೂಡ ಕರೀತಾರೆ. ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಅದಕ್ಕೆ PI ಅಂತ ಕರೀತಾರೆ. ಮತ್ತು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಈ 4 ನಿಮಗೆ ಮೆಥಡ್ಗಳು ಬರುತ್ತೆ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ನಲ್ಲಿ. ಇಲ್ಲಿ ನಿಮಗೆ ಡಿಸ್ಕೌಂಟಿಂಗ್ ಟೆಕ್ನಿಕ್ಕು ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಕು ಏನು ವ್ಯತ್ಯಾಸ ಅಂತ ಕೇಳಿದರೆ, ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ನಲ್ಲಿ ನಾವು ಕ್ಯಾಶ್ ಫ್ಲೋಸ್ ಏನಿರುತ್ತಲ್ಲ, ಆ ಕ್ಯಾಶ್ ಫ್ಲೋಸ್ಗಳನ್ನ, ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ಳೋದಿಲ್ಲ. ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ಳೋದಿಲ್ಲ, ಆ್ಯಸ್ ಇಟ್ ಈಸ್ ತಗೊಳ್ತೀವಿ. ಅದು ಪೇ ಬ್ಯಾಕ್ ಪೀರಿಯಡ್ ಆಗಿರ್ಬೋದು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಆಗಿರ್ಬೋದು, ನಾವೇನು ಮಾಡ್ತಾಯಿದ್ವಿ, ಆ್ಯಸ್ ಇಟ್ ಈಸ್ ತಗೊಳ್ತಾ ಇದ್ವಿ. ಅಂದರೆ ಫ್ಯೂಚರ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರಲ್ಲ, ಆ ಫ್ಯೂಚರ್ ವ್ಯಾಲ್ಯೂನೇ ನಾವು ಟೋಟಲ್ ಮಾಡ್ಕೊಳ್ತಿದ್ವಿ. ಫಾರ್ ಎಕ್ಸಾಂಪಲ್ ARRನಲ್ಲಿ ಏನು ಮಾಡ್ತಿದ್ವಿ, ಅವರೇಜ್ ಪ್ರಾಫಿಟ್ ತೆಗಿತಾ ಇದ್ವಿ. ಅವರೇಜ್ ಪ್ರಾಫಿಟ್ ಹೇಗೆ ತೆಗಿತಾ ಇದ್ವಿ, ಟೋಟಲ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ತಾ ಇದ್ವಿ. ಬಟ್ ಆ ಫ್ಯೂಚರ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ತಾ ಇರಲಿಲ್ಲ. ನಮಗೆ ಇಲ್ಲಿ ಡಿಸ್ಕೌಂಟಿಂಗ್ ಟೆಕ್ನಿಕ್ನಲ್ಲಿ ಏನಂತಂದರೆ, ಈ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ಗಳು ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟನ್ನ ಫಾಲೋ ಮಾಡುತ್ತೆ. ಅಂದರೆ ಈಗ ಮನಿಗೆ ಟೈಮ್ ವ್ಯಾಲ್ಯೂ ಇರುತ್ತೆ ಅಲ್ವಾ. ಸೊ ನೀವು ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಟುಡೇ ಇಸ್ ನಾಟ್ ಈಕ್ವಲ್ ಟು ರುಪಿ ಟುಮಾರೋ ಅಂತ. ಟುಡೇ ಇಸ್ ನಾಟ್ ಈಕ್ವಲ್ ಟು ರುಪಿ ಟುಮಾರೋ ಅಂತಂದರೆ ಟುಡೇಸ್ ರುಪಿ ಈಸ್ ಮಚ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಟುಮಾರೋಸ್ ರುಪಿ ಅಂತ. ಅಂದರೆ ಫ್ಯೂಚರ್ನಿನ ರುಪಿಗಿಂತ ಈಗಿನ ರುಪಿಗೆ ಬೆಲೆ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆ ಫ್ಯೂಚರಲ್ಲಿ ಬರೋ ಕ್ಯಾಶ್ ಫ್ಲೋಸ್ಗಳ ಅಕ್ಯುರೇಟ್ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಆ ಫ್ಯೂಚರ್ ವ್ಯಾಲ್ಯೂಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಫ್ಯೂಚರ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುವಾಗ ನೀವು ಡಿಸ್ಕೌಂಟಿಂಗ್ ಮಾಡ್ತೀರ. ಪ್ರೆಸೆಂಟ್ ವ್ಯಾಲ್ಯೂನ ಫ್ಯೂಚರ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುವಾಗ ಕಾಂಪೌಂಡಿಂಗ್ ಮಾಡ್ತೀರ. ಡಿಸ್ಕೌಂಟಿಂಗ್ ಮಾಡೋದು ಅಂತಂದರೆ ಏನು ಅಂದರೆ, ಈಗ ಫ್ಯೂಚರ್ನಲ್ಲಿ ಎಷ್ಟು ನಿಮಗೆ ಈಗ ಫಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮೊದಲನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷ ತೊಗೊಂಡ್ರೆ, ಫಸ್ಟ್ ಇಯರ್ನಲ್ಲಿ ನಿಮಗೆ ಫಸ್ಟ್ ಇಯರ್ನಲ್ಲಿ 5,000 ಬರುತ್ತೆ, 2ನೇ ವರ್ಷದಲ್ಲಿ 3,000 ಬರುತ್ತೆ, 3ನೇ ವರ್ಷದಲ್ಲಿ 6,000 ಬರುತ್ತೆ. ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಏನು ನಮಗೆ 5,000 ಇದೆಯಲ್ಲ, ಆ 5,000ನ ಇವತ್ತಿನ ಬೆಲೆನು, ಇವತ್ತಂದರೆ 0 ಇಯರ್, ಆ 5,000ನ ಇವತ್ತಿನ ಬೆಲೆ ಏನು ಅಂತ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. 5,000ನ 5,000 ಆಗೇ ತಗೊಳ್ಳೋದಿಲ್ಲ, 3,000ನ 3,000 ಆಗೇ ತಗೊಳ್ಳೋದಿಲ್ಲ, 6,000ನ 6,000 ಆಗೇ ತಗೊಳ್ಳೋದಿಲ್ಲ. ಯಾಕೆಂದರೆ ಈ 6,000 ಬರ್ತಿರೋದು ಯಾವಾಗ, ನಮಗೆ 3 ವರ್ಷದ ನಂತರ. 3 ವರ್ಷದ ನಂತರದಲ್ಲಿ 6,000ಗೆ ಏನು ಬೆಲೆ ಇದೆಯೋ ಅದ್ರ ಇವತ್ತಿನ ಬೆಲೆ ಏನು ಅಂತ ನೋಡುವಾಗ ನಾವು ಇದನ್ನು ಕಡಿಮೆ ಮಾಡಬೇಕಾಗತ್ತೆ, ಡಿಸ್ಕೌಂಟ್ ಮಾಡಬೇಕಾಗತ್ತೆ. ಯಾಕೆಂದರೆ 3 ವರ್ಷದ ನಂತರ ಸಿಗೋ 6,000ಕ್ಕೆ ಇವತ್ತಿನ ಕಡಿಮೆ ಅಮೌಂಟೇ ಸಮ, ಇವತ್ತಿನ ಕಡಿಮೆ ಅಮೌಂಟೇ ಈಕ್ವಲ್. ಅಂದರೆ 2 ವರ್ಷದ ನಂತರ ಸಿಗೋ 3,000ಕ್ಕೆ ಇವತ್ತಿನ ಕಡಿಮೆ ಅಮೌಂಟೇ ಸಮ ಆಗಿರುತ್ತೆ ಅಂತ, ಈಕ್ವಲ್ ಆಗಿರುತ್ತೆ. ಅಂದರೆ ಇವತ್ತಿನ ಹಣಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಹಾಗಾಗಿ ಮುಂದೆ ಸಿಗುವಂಥ ನಿಮ್ಮ ಹಣಕ್ಕೆ ಈಗಿನ ಕಡಿಮೆ ಹಣನೇ ಸಾಕಾಗುತ್ತೆ ಅಂತ. ಆ ಕಾರಣಕ್ಕೋಸ್ಕರ ನಾವು ಯಾವತ್ತು ಟೈಮ್ ವ್ಯಾಲ್ಯೂ ಆಫ್ ಮನಿ ಮಾಡುವಾಗ ಫ್ಯೂಚರ್ ವ್ಯಾಲ್ಯೂನಲ್ಲಿರೋದನ್ನು ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಮೀನ್ಸ್ ವಿ ಆರ್ ರೆಡ್ಯೂಸಿಂಗ್ ದ ವ್ಯಾಲ್ಯೂಸ್ ಅಂತ. ಅದಕ್ಕೆ ಅದನ್ನು ಡಿಸ್ಕೌಂಟಿಂಗ್ ಅಂತ ಕರೆಯೋದು. ಡಿಸ್ಕೌಂಟಿಂಗ್ ಅಂದರೆ ಏನು, ರೆಡ್ಯೂಸಿಂಗ್, ವ್ಯಾಲ್ಯೂನ ಕಡಿಮೆ ಮಾಡೋದು. ಯಾಕೆ ವ್ಯಾಲ್ಯೂನ ಕಡಿಮೆ ಮಾಡ್ತೀವಿ ಅಂದರೆ, ಈಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅದು ಫ್ಯೂಚರ್. ಈಗ ನಾವು ನಿರ್ಧಾರ ತಗೊಳ್ತಾ ಇರೋದು ಪ್ರೆಸೆಂಟ್, 0 ಇಯರ್. ಈ 0 ಇಯರ್ನಲ್ಲಿ ನಿಂತು ನೀವು ನೋಡುವಾಗ ಆಫ್ಟರ್ 3 ಇಯರ್ಸ್ ಬರುವಂಥ 6,000ಗೆ ಇವತ್ತಿನ ಕಡಿಮೆ ಅಮೌಂಟೇ ಸಾಕು, 4,000 ಅಥವಾ ಇಟ್ ಡಿಪೆಂಡ್ಸ್ ಅಪಾನ್ ಎಷ್ಟು ರೇಟ್ನಲ್ಲಿ ಡಿಸ್ಕೌಂಟ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಯಾವ ರೇಟ್ನಲ್ಲಿ ಡಿಸ್ಕೌಂಟ್ ಮಾಡ್ತೀರಿ, 6,000ನ ಇವತ್ತಿನ ಬೆಲೆಗೆ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ರೇಟ್ನಲ್ಲಿ ಕನ್ವರ್ಟ್ ಮಾಡಿದ್ರಿ ಅಂತ, ಅದಕ್ಕೆ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂದರೆ ದ ರೇಟ್ ಅಟ್ ವಿಚ್ ಫ್ಯೂಚರ್ ವ್ಯಾಲ್ಯೂ ಈಸ್ ಕನ್ವರ್ಟೆಡ್ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಅಂತ.
ಯಾವ ರೇಟ್ನಲ್ಲಿ ಫ್ಯೂಚರ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡಿದ್ರಿ, ಡಿಸ್ಕೌಂಟ್ ಮಾಡಿದ್ರಿ, ಅದಕ್ಕೊಂದು ರೇಟ್ ಅಂತ ಕೊಟ್ಟಿರ್ತಾರೆ ಅವರು. ಸೊ ಅದಕ್ಕೆ ಡಿಸ್ಕೌಂಟಿಂಗ್ ರೇಟ್ ಅಂತ ಕರಿತೀವಿ. ಈ ಡಿಸ್ಕೌಂಟಿಂಗ್ ರೇಟ್ ನಿಮಗೆ ಹೆಚ್ಚಾಗ್ತಾ ಹೋದಷ್ಟು ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಕಡಿಮೆ ಬರ್ತಾ ಹೋಗುತ್ತೆ. ಅಂದರೆ ಹೆಚ್ಚು ಡಿಸ್ಕೌಂಟಿಂಗ್ ರೇಟ್ ಇದ್ದಾಗ ಫ್ಯೂಚರ್ನಲ್ಲಿ ಡಿಸ್ಕೌಂಟಿಂಗ್ ರೇಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಫ್ಯೂಚರ್ನಲ್ಲಿರುವಂತಹ ರಿಸ್ಕ್, ಇನ್ಫ್ಲೇಷನ್ ರೇಟ್ ಇದನ್ನೆಲ್ಲ ಇಂಡಿಕೇಟ್ ಮಾಡುತ್ತೆ. ಸೊ ಈ ರಿಸ್ಕ್, ಇನ್ಫ್ಲೇಷನ್ ಎಲ್ಲ ಹೆಚ್ಚಿದ್ದಾಗ ಫ್ಯೂಚರ್ನಲ್ಲಿ ನಿಮಗೆ ಇವತ್ತಿನ ಕಡಿಮೆ ಹಣಕ್ಕೆ ಫ್ಯೂಚರ್ನಲ್ಲಿ ಹೆಚ್ಚು ಹಣ ಬೇಕಾಗುತ್ತೆ. ಅಂದರೆ ನಿಮಗೆ ಇವತ್ತು ₹100 ಇದ್ದರೆ ನಿಮಗೆ 5 ವರ್ಷದ ನಂತರ ಅದೇ ₹100 ವಸ್ತುಗಳು ತೊಗೊಳಕ್ಕೆ ನಿಮಗೆ ₹1000 ಕೊಡಬೇಕಾಗುತ್ತೆ. ಅಂದರೆ 5 ವರ್ಷದ ನಂತರದ ₹1000 ಇವತ್ತು ₹100 ಸಾಕು ಅಂತ. ಹಾಗಾಗಿ ₹1000 ನೀವು ಇವತ್ತು ಕನ್ವರ್ಟ್ ಮಾಡುವಾಗ 5 ಇಯರ್ಸಿಂದ ಇವತ್ತಿಗೆ ತರುವಾಗ ನೀವು ಅದನ್ನು ₹100 ಕಡಿಮೆ ಮಾಡಬೇಕು, ಅದನ್ನು 1000 to 100 ಅಂತ ಆ ಥರದಲ್ಲಿ. ಸೊ ನೀವು ರೆಡ್ಯೂಸ್ ಮಾಡಬೇಕಾಗತ್ತೆ, ಒಂದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ನ ಬಳಸ್ಕೊಂಡು ರೆಡ್ಯೂಸ್ ಮಾಡ್ತಾ ಹೋಗ್ತೀರಾ. ಇಲ್ಲಿರೋ ಮೆಥಡ್ಗಳಲ್ಲಿ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಥಡ್. ಇದ್ರ ಮೇಲೆ ನಿಮಗೆ ಸೆಕ್ಷನ್ ಸಿನಲ್ಲಿ ಮತ್ತು ಸೆಕ್ಷನ್ ಬಿನಲ್ಲಿ ಪ್ರಾಬ್ಲಮ್ಸ್ಗಳು ಬರುತ್ತೆ. ನಿಮಗೆ ಹೈಯರ್ ಮಾರ್ಕ್ಸಿಗೆ ಪ್ರಾಬ್ಲಮ್ ಬರೋದೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಿಂದ. IRR ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ನಾವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತೀವಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೂಡ ತುಂಬ ಸಿಂಪಲ್. ನಿಮಗೆ NPV ಕ್ಯಾಲ್ಕುಲೇಷನ್ ಗೊತ್ತಾದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕ್ಯಾಲ್ಕುಲೇಷನ್ನು ತುಂಬ ಸುಲಭ. ಮತ್ತು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಅಂದರೆ ಏನಿಲ್ಲ, ನೀವೀಗ ಪೇ ಬ್ಯಾಕ್ ಪೀರಿಯಡ್ ಮಾಡಿದ್ದೀರಾ. ಪೇ ಬ್ಯಾಕ್ ಪೀರಿಯಡ್ ಅಂದರೆ ಏನೋ ಪೀರಿಯಡ್ ವಿತ್ ಇನ್ ವಿಚ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈಸ್ ರಿಕವರ್ಡ್ ಅಂತ ಟೈಮ್ ಕಂಡುಹಿಡಿಯೋದು. ಬಟ್ ಇಲ್ಲಿ ನಾವು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಪೇ ಬ್ಯಾಕ್ ಪೀರಿಯಡ್ನಲ್ಲಿ ಹೇಗೆ ಮಾಡಿದ್ವಿ, ಫ್ಯೂಚರ್ ಕ್ಯಾಶ್ ಫ್ಲೋ ಏನು ಕೊಟ್ಟಿರ್ತಾರೆ ಆ್ಯಸ್ ಇಟ್ ಈಸ್ ತೊಗೊಂಡಿದ್ವಿ, ಅದನ್ನು ಡಿಸ್ಕೌಂಟ್ ಮಾಡಿ ತೊಗೊಂಡಿರಲಿಲ್ಲ. ಬಟ್ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ನಲ್ಲಿ ನಾವು ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳನ್ನ ಡಿಸ್ಕೌಂಟ್ ಮಾಡಿ ತಗೊಳ್ತಾ ಹೋಗ್ತೀವಿ. ಸೊ ಈ ಮೆಥಡ್ಗಳನ್ನೆಲ್ಲ ನಾವು ಮತ್ತೆ ನೋಡ್ಕೊಂಡು ಬರೋಣ ಈಗ. ಸೊ ಒಂದೊಂದಾಗಿ ಲೆಟ್ಸ್ ಗೋ ಟು ಸಿ ದೆಮ್. ಮೊದಲನೇದೀಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಇದನ್ನು NPV ಅಂತ ಕರಿತೀವಿ. ನಿಮಗೆ ಯಾರಾದರೂ ಈ ಕ್ವಶನ್ ಕೇಳ್ತಾರೆ, ನೀವು ನೆಕ್ಸ್ಟ್ ಎಲ್ಲ ಇಂಟರ್ವ್ಯೂನಲ್ಲಿ ಯಾವುದಾದ್ರು ಒಂದು ಫಿನಾನ್ಷಿಯಲ್ ಜಾಬ್ಗೆ ಇಂಟರ್ವ್ಯೂಗೆ ಹೋದಾಗ, ಇಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ದಿಸ್ ಈಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ ಮೆನಿ ಇಂಟರ್ವ್ಯೂಸ್. F&A ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಜಾಬ್ ಇದ್ದಾಗ ಇದೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಏನಂತಂದರೆ ವಾಟ್ ಈಸ್ NPV ಅಂತ ಕೇಳ್ತಾರೆ. ನಿಮ್ಗೆ ವಾಟ್ ಈಸ್ NPV ಅಂತ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು ನೀವು ಅಂತ. ನೀವು ಅಲ್ಲಿ ಫಾರ್ಮುಲಾ ಎಲ್ಲ ಹೇಳ್ತಾ ಹೋಗಬಾರ್ದು. NPV ಅಂತಂದರೆ ಇಷ್ಟೇ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ನಿಮಗೆ ಫಾರ್ಮುಲಾ ವೈಸ್ ಹೇಳೋದಾದರೆ NPV ಅಂದರೆ ಏನು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಕ್ಯಾಶ್ ಔಟ್ಫ್ಲೋಸ್ ಅಂತ. ಆ್ಯಕ್ಚುಲಿ NPV ಫಾರ್ಮುಲಾ ಬರೆಯೋದು ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಕ್ಯಾಶ್ ಔಟ್ಫ್ಲೋ ಅಂತ. ಬಟ್ ನಮಗೆ ಅದನ್ನು ಡೆಫಿನಿಷನ್ ಹೇಳುವಾಗ ನಾವೇನು ಹೇಳಬೇಕು ಅಂದರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್ ಅಂತ ಹೇಳಬೇಕು. ವಾಟ್ ಈಸ್ NPV? NPV ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್ ಅಂತ. ಅಂದರೆ ನಾವು ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳ ಪ್ರೆಸೆಂಟ್ ವ್ಯಾಲ್ಯೂನ, ನಾವು ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಮತ್ತು ಕ್ಯಾಶ್ ಔಟ್ಫ್ಲೋಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ತಂದು ಅವೆರಡರ ಮಧ್ಯೆ ಡಿಫ್ರೆನ್ಸ್ ತೆಗೆದಾಗ ಬರೋದೇ NPV ಅಂತ. ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್ ಅಂತ ನಾವೇನು ಕರಿತಾ ಇದ್ದೀವಲ್ಲ, ದಿಸ್ ಈಸ್ ಕ್ಯಾಶ್ ಪ್ರಾಫಿಟ್. ನಾವು ARRಗೆ ಏನು ಅಕೌಂಟಿಂಗ್ ಪ್ರಾಫಿಟ್ ತಗೊಳ್ತೀವಿ. ಬಟ್ ಬೇರೆ ಎಲ್ಲ ಮೆಥಡ್ಗಳಲ್ಲಿ ನಾವು ತಗೊಳ್ಳೋದು ಯಾವುದು ಅಂದರೆ ಕ್ಯಾಶ್ ಪ್ರಾಫಿಟ್. ಅದಕ್ಕೆ CFAT ಅಂತ ಕರಿತೀವಿ ನಾವು. ನಿಮಗೀಗ CFAT ಅಂದರೆ ಏನು ಅಂತ ಗೊತ್ತಾಗಿದೆ. CFAT ಅಂತಂದರೆ ಏನು? CFAT ಅಂತಂದರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ. ಅಂದರೆ ಏನು, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಹೇಗೆ ಬರುತ್ತೆ? ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಹೇಗೆ ಬರುತ್ತೆ ಅಂತಂದರೆ, ನಿಮಗೆ ಆಪರೇಟಿಂಗ್ ಪ್ರಾಫಿಟ್ನಲ್ಲಿ ಡಿಪ್ರಿಸಿಯೇಷನ್ ತೆಗೆದು, ಟ್ಯಾಕ್ಸ್ ತೆಗೆದು, ಮತ್ತೆ ಡಿಪ್ರಿಸಿಯೇಷನ್ ಆ್ಯಡ್ ಬ್ಯಾಕ್ ಮಾಡುವಾಗ ಬರೋದೇ ನಿಮಗೆ CFAT ಅಥವಾ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಅಂತ. ಈ ಕ್ಯಾಶ್ ಫ್ಲೋ ಅದಕ್ಕೆ ನಾವು ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ನಮಗೆ ಬರುವಂಥ CFAT ಇದೆಯಲ್ಲ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಇದೆಯಲ್ಲ, ದಟ್ ಈಸ್ ಅ ರೆವಿನ್ಯೂ, ದಟ್ ಈಸ್ ಅ ಪ್ರಾಫಿಟ್. ಅದಕ್ಕೆ ನಾವು ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ನಾವು ಇವತ್ತು ಮಾಡೋ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದಕ್ಕೆ ಕ್ಯಾಶ್ ಔಟ್ಫ್ಲೋ ಅಂತ ಕರಿತೀವಿ. ನಾವು ಇನ್ವೆಸ್ಟ್ಮೆಂಟನ್ನು ಈಗ ಮಾಡ್ಬೋದು 0 ಇಯರ್ನಲ್ಲಿ, ಅಥವಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಈಗ ಸಬ್ಸಿಕ್ವೆಂಟ್ ಇಯರ್ಸ್ನಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ನಾವು 0 ಇಯರ್ನಲ್ಲಿ ಈಗ ಅಟ್ ಪ್ರೆಸೆಂಟ್ ಇನ್ವೆಸ್ಟ್ ಮಾಡಿದರೆ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ನಾವು ಈಗ ಇನ್ವೆಸ್ಟ್ ಮಾಡೋ ಅಮೌಂಟಿಗೆ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಯಾಕೆಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ 0 ಇಯರ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಅದು ಆಲ್ರೆಡಿ ಪ್ರೆಸೆಂಟ್ ವ್ಯಾಲ್ಯೂನಲ್ಲೇ ಇರುತ್ತೆ. ಬಟ್ ಸಬ್ಸಿಕ್ವೆಂಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆಯಲ್ಲ, ಮೊದಲನೇ ವರ್ಷನೋ ಅಥವಾ 2ನೇ ವರ್ಷನೋ, ಈಗ ಯಾವುದೋ ಒಂದು ಪ್ರಾಜೆಕ್ಟಿಗೆ 3ನೇ ವರ್ಷನೋ ಇನ್ವೆಸ್ಟ್ ಮಾಡಬೇಕಾಗಿ ಬಂದರೆ, ಆಗ ಆ ಇನ್ವೆಸ್ಟ್ಮೆಂಟ್ಗಳ ಇವತ್ತಿನ ಬೆಲೆ ಏನು ಅಂತ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಟ್ಟಾರೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದರೆ ಇಟ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಅಷ್ಟೇ. ಎಷ್ಟು ಹೋಗಿದೆ, ಎಷ್ಟು ಬಂದಿದೆ ಅನ್ನೋದ್ರ ಮಧ್ಯೆ ಇರುವಂಥ
ವ್ಯತ್ಯಾಸ, ಅದನ್ನೇ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರೆಯೋದು. ಬಟ್ ಈ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಮಾಡುವಾಗ ನಾವು ಫ್ಯೂಚರ್ ವ್ಯಾಲ್ಯೂನಲ್ಲಿರುವಂತಹ ಕ್ಯಾಶ್ ಇನ್ಫ್ಲೋಸ್ ಮತ್ತು ಔಟ್ಫ್ಲೋಸ್ಗಳನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾಕೆ ಅದೆಲ್ಲ ಫ್ಯೂಚರ್ ವ್ಯಾಲ್ಯೂನಲ್ಲಿ ಇರುತ್ತೆ ಅಂತಂದರೆ, ನೀವಿನ್ನೂ ನಿರ್ಧಾರ ತಗೊಂಡಿಲ್ಲ. ಈಗ NPV ಬೇಸ್ ಮೇಲೆ ನಿರ್ಧಾರ ತಗೊಳ್ತಾ ಇದ್ದೀರಾ, ಈ ಪ್ರಾಜೆಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದಾ ಮಾಡಬಾರ್ದಾ ಅಂತ. ನೀವಿನ್ನೂ ಇನ್ವೆಸ್ಟೇ ಮಾಡಿದೆ, ನಿಮಗೆ ಆ್ಯಕ್ಚುಯಲ್ ರಿಟರ್ನ್ ಎಲ್ಲಿಂದ ಬರುತ್ತೆ? ನಿಮ್ಗೀಗ ಏನು ತೋರಿಸ್ತಾ ಇದೆ ಅದು ಆ್ಯಕ್ಚುಯಲ್ ರಿಟರ್ನ್ ಅಲ್ಲ, ಅದು ಎಕ್ಸ್ಪೆಕ್ಟೆಡ್ ರಿಟರ್ನ್. ಮೊದಲನೇ ವರ್ಷ ನಮಗೆ ಇಷ್ಟು ಬರಬಹುದು, ಎರಡನೇ ವರ್ಷ ಇಷ್ಟು ಬರಬಹುದು, ಮೂರನೇ ವರ್ಷ ಇಷ್ಟು ಬರ್ಬೋದು ಅಂತ ನೀವು ಅಂದಾಜು ಮಾಡ್ತಾ ಇದ್ದೀರ. ಬಟ್ ನಿಜವಾಗ್ಲೂ ನಿಮಗಿನ್ನೂ ಬಂದಿಲ್ಲ ಅದು. ಸೊ ನೀವು ಹೀಗೆ ಎಕ್ಸ್ಪೆಕ್ಟ್ ಮಾಡೋದಾದರೆ, ಹೀಗೆ ಅಂದಾಜು ಮಾಡೋದಾದರೆ, ಮೊದಲನೇ ವರ್ಷ ಇಷ್ಟು, ಎರಡನೇ ವರ್ಷ ಇಷ್ಟು, ಮೂರನೇ ವರ್ಷ ಇಷ್ಟು, ಹೀಗೆ ನಮಗೆ ಈ ಥರ ಕ್ಯಾಶ್ ಫ್ಲೋ ಬರುತ್ತೆ ಅಂತಾದರೆ ಅದರ ಇವತ್ತಿನ ಬೆಲೆ ಎಷ್ಟು, ಮತ್ತು ನಮಗೆ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟಿನ ಇವತ್ತಿನ ಬೆಲೆ ಎಷ್ಟು, ಅವೆರಡರ ಮಧ್ಯೆ ವ್ಯತ್ಯಾಸ ತೆಗೆದಾಗ ನಿಮಗೆ ಪಾಸಿಟಿವ್ ಆನ್ಸರ್ ಬಂತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಟ್ ಪ್ರಾಜೆಕ್ಟ್ ಅಂತ. ನೆಗೆಟಿವ್ ಆನ್ಸರ್ ಬಂದರೆ ಏನಂತ ಅರ್ಥ? ಯಾವಾಗ ನೆಗೆಟಿವ್ ಆನ್ಸರ್ ಬರುತ್ತೆ? ಯಾವಾಗ ನಿಮ್ಮ ಕ್ಯಾಶ್ ಔಟ್ಫ್ಲೋ ಕ್ಯಾಶ್ ಇನ್ಫ್ಲೋಗಿಂತ ಜಾಸ್ತಿ ಇರುತ್ತೆ, ಆಗ ನೆಗೆಟಿವ್ ಬರುತ್ತೆ, ಆಗ ಲಾಸ್ ಆಗುತ್ತೆ. ನೀವು NPV ನೆಗೆಟಿವ್ ಇರುವಾಗ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ಲಾಸ್ ಆಗುತ್ತೆ. ನೀವು ಎರಡು ಪ್ರಾಜೆಕ್ಟ್ಗಳನ್ನ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಗಳನ್ನ ಇಟ್ಟು ಡಿಸೈಡ್ ಮಾಡುವಾಗ ಸಹ ಯಾವಾಗ ಯಾವ ಪ್ರಾಜೆಕ್ಟಿನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತೋ ಯು ಹ್ಯಾವ್ ಟು ಗೋ ಫಾರ್ ದಟ್ ಪ್ರಾಜೆಕ್ಟ್. ಇಲ್ಲಿ ಥಿಯರಿನಲ್ಲಿ ಇಷ್ಟೇ ಹೇಳ್ತಿರೋದು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಈಸ್ ಒನ್ ಆಫ್ ದ ಮಾಡರ್ನ್ ಮೆಥಡ್ಸ್ ಫಾರ್ ಇವ್ಯಾಲ್ಯೂಯೇಟಿಂಗ್ ದ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಅಂತ. ಇಟ್ ಈಸ್ ಒನ್ ಆಫ್ ದ ಮಾಡರ್ನ್ ಮೆಥಡ್ಸ್. ಈ ಮಾಡರ್ನ್ ಮೆಥಡ್ಗಳು ಏನೆಲ್ಲ ಇದಾವಲ್ಲ, ಮಾಡರ್ನ್ ಮೆಥಡ್ಸ್ ಅಂದರೆ ಡಿಸ್ಕೌಂಟಿಂಗ್ ಮೆಥಡ್ಸ್, ಟ್ರೆಡಿಷನಲ್ ಮೆಥಡ್ಸ್ ಅಂದರೆ ನಾನ್ ಡಿಸ್ಕೌಂಟಿಂಗ್ ಮೆಥಡ್ಸ್ ಅಂತ. NPV ಅನ್ನೋದು ಕೂಡ ಒಂದು ಮಾಡರ್ನ್ ಮೆಥಡ್, ತುಂಬ ಇಂಪಾರ್ಟೆಂಟ್ ಮೆಥಡ್ ಮತ್ತು ವೈಡ್ಲಿ ಯೂಸ್ಡ್ ಮೆಥಡ್. ಇದು ತುಂಬ ಕಂಪ್ನಿಗಳಲ್ಲಿ ಫಿನಾನ್ಷಿಯಲ್ ಅನಾಲಿಸಿಸ್ಗೆ, ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ಗೆ, ಪೋರ್ಟ್ಫೋಲಿಯೋ ಅನಾಲಿಸಿಸ್, ರಿಸ್ಕ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಎಲ್ಲ ಕಡೆ ಹೆಚ್ಚು ಬಳಕೆಯಲ್ಲಿರುವಂಥದ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಇನ್ ದಿಸ್ ಮೆಥಡ್ ಕ್ಯಾಶ್ ಇನ್ಫ್ಲೋಸ್ ಆರ್ ಕನ್ಸಿಡರ್ಡ್ ವಿತ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ. ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಮೇಲೆ ನಿಂತಿರುತ್ತೆ, ಯಾಕೆಂದರೆ ನಾವು ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕ್ರೈಬ್ಸ್ ಆಸ್ ಅ ಸಮೇಷನ್ ಆಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅಂತ. ನಮಗೆ NPV ಏನು ಹೇಳುತ್ತೆ ಅಂದರೆ ಸಮೇಷನ್ ಅಂದರೆ ಏನು? ಮುಂದಿನ ಎಲ್ಲ ಕ್ಯಾಶ್ ಇನ್ಫ್ಲೋಗಳ ಒಟ್ಟು ಬೆಲೆ. ಅದು 10 ವರ್ಷ ನಿಮಗೆ ಲೈಫ್ ಪೀರಿಯಡ್ ಇದೆ ಅಂದರೆ ಒಂದು ಪ್ರಾಜೆಕ್ಟಿಗೆ ಫಸ್ಟ್ ಇಯರ್ ಎಷ್ಟು, ಸೆಕೆಂಡ್ ಇಯರ್ ಎಷ್ಟು, ಥರ್ಡ್ ಇಯರ್ ಎಷ್ಟು, ಹೀಗೆ 10 ವರ್ಷದವರೆಗೂ ನಿಮಗೆ ಪ್ರತಿ ವರ್ಷ ಎಷ್ಟು ಕ್ಯಾಶ್ ಇನ್ಫ್ಲೋ ಬರುತ್ತೆ ಮತ್ತು ಒಟ್ಟಾರೆ ಆ ಪ್ರಾಜೆಕ್ಟಿಗೆ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ಇದು ಎಂಟೈರ್ ಒಂದು ಪ್ರಾಜೆಕ್ಟಿನ ಲೈಫ್ ಟೈಮ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್ನ ಗಣನೆಗೆ ತಗೊಳುತ್ತೆ. ಇದು ಇಂಪಾರ್ಟೆಂಟ್. ಇದೇ ಡೆಫಿನೇಷನ್ ನೀವು ಹೇಳಬೇಕಾಗಿರೋದು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಔಟ್ಫ್ಲೋಸ್. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಎಲ್ಲ ವರ್ಷದ ಪ್ರೆಸೆಂಟ್ ವ್ಯಾಲ್ಯೂ. ಫ್ಯೂಚರ್ನ ಎಲ್ಲ ಕ್ಯಾಶ್ ಫ್ಲೋಸ್ಗಳ ಒಟ್ಟು ಏನು ಬರುತ್ತೆ, ಎಲ್ಲ ಫ್ಯೂಚರ್ ಕ್ಯಾಶ್ ಫ್ಲೋಸ್ಗಳ ಇವತ್ತಿನ ಬೆಲೆ ಮತ್ತು ಎಲ್ಲ ಫ್ಯೂಚರ್ ಕ್ಯಾಶ್ ಔಟ್ಫ್ಲೋಗಳ ಇವತ್ತಿನ ಬೆಲೆ, ಅವೆರಡರ ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸನ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡಿನ ಮೆರಿಟ್ಸ್ ಏನು ಅಂತ ಕೇಳಿದ್ರೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಅಂದರೆ, ಇಟ್ ರೆಕಗ್ನೈಸಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ವೆರಿ ಬಿಗ್ಗೆಸ್ಟ್ ಮೆರಿಟ್ ಈಸ್ ದಟ್ ಇಟ್ ರೆಪ್ರೆಸೆಂಟ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಮೇಲೆ ನಿಂತಿರುತ್ತೆ ಇದು ಅಂತ. ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ನೀವು ರಿಸ್ಕ್ನ ಪರಿಗಣಿಸಬೇಕು ಮತ್ತು ಇನ್ಫ್ಲೇಷನ್ ರೇಟ್ನ ಪರಿಗಣಿಸಬೇಕು. ನೀವೇನೋ ಈಗ ಇನ್ವೆಸ್ಟ್ ಮಾಡ್ತೀರಾ, ಬಟ್ ಫ್ಯೂಚರ್ನಲ್ಲಿ ಎಷ್ಟು ಇನ್ಫ್ಲೇಷನ್ ರೇಟ್ ಇರುತ್ತೆ ಅನ್ನೋ ಆಧಾರದ ಮೇಲೆ, ಈಗ ನಿಮಗೆ ಏನು ಕ್ಯಾಶ್ ಫ್ಲೋಸ್ಗಳನ್ನ ತೋರಿಸ್ತೀನಲ್ಲ, ಮೊದಲನೇ ವರ್ಷ ಇಷ್ಟು, ಎರಡನೇ ವರ್ಷ ಇಷ್ಟು ಅಂತ, ಅದು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೋದು. ಬಟ್ ಅಷ್ಟು ನಿಜವಾಗ್ಲೂ ನಿಮಗೆ ಸಿಗುತ್ತಾ ಅಂತ ಕೇಳಿದಾಗ ಅಷ್ಟು ನಿಜವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ಅದು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕಾನ್ಸೆಪ್ಟ್ನ ನಾವು ಅಪ್ಲೈ ಮಾಡುವಾಗ ನಮಗೆ ಸಿಗುವಂಥ ಹಣದ ರಿಯಲ್ ವ್ಯಾಲ್ಯೂ ಅಷ್ಟು ಇರೋದಿಲ್ಲ. ನಮಗೆ ಸಿಗುವಂಥ ಹಣಕ್ಕೆ ಅಷ್ಟು ಪರ್ಚೇಸಿಂಗ್ ಕೆಪಾಸಿಟಿ ಇರೋದಿಲ್ಲ ನಿಜವಾಗ್ಲೂ. ಈಗ 10 ವರ್ಷದ ನಂತರ ನನಗೆ 10 ಲಕ್ಷ ಸಿಕ್ಕರೆ ಅದಕ್ಕೆ ಇವತ್ತಿರೋ 10 ಲಕ್ಷದ ಬೆಲೆನೇ 10 ವರ್ಷದ ನಂತರ ಇರೋದಿಲ್ಲ. ಹಾಗಾಗಿ ಅದರ ಇವತ್ತಿನ ಬೆಲೆ ತಿಳ್ಕೊಂಡು ನಿರ್ಧಾರ ತಗೊಳ್ಳೋದು ನಮಗೆ ಹೆಚ್ಚು ಸೈಂಟಿಫಿಕ್ ಆಗುತ್ತೆ. ಇಟ್ ಕನ್ಸಿಡರ್ಸ್ ದ ಟೋಟಲ್ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ದ ಪ್ರಪೋಸಲ್ ಅಂತ. ಇದು ಈ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಫಾಲೋ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದರೆ, ಟೋಟಲ್ ಬೆನಿಫಿಟ್ಸ್ ಅಂದರೆ ಅಷ್ಟು ವರ್ಷಗಳ ನಿಮಗೆ ಒಂದು ಪ್ರಾಜೆಕ್ಟ್ನಲ್ಲಿ ಪ್ರತಿ ವರ್ಷದ್ದು ನಾವು ಕೌಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಪ್ರತಿ ವರ್ಷದ ಕ್ಯಾಶ್ ಇನ್ಫ್ಲೋಸ್ ಮತ್ತು ಕ್ಯಾಶ್ ಔಟ್ಫ್ಲೋಗಳ ನಾವು ಟೋಟಲ್ನ ತಗೊಳ್ಳೋದ್ರಿಂದ, ಸಮೇಷನ್ನ ತಗೊಳ್ಳೋದ್ರಿಂದ ಇಲ್ಲಿ ಒಂದು ಪ್ರಾಜೆಕ್ಟಿಂದ ಸಿಗುವಂತಹ ಕಂಪ್ಲೀಟ್ ಬೆನಿಫಿಟ್, ಟೋಟಲ್ ಬೆನಿಫಿಟ್ ಎಷ್ಟು ಅಂತ ನಮಗಿಲ್ಲಿ ಸಿಗುತ್ತೆ ಅಂತ. ಇಟ್ ಇಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಸೆಲೆಕ್ಷನ್ ಆಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಂತ. ನಿಮಗೆ ಒಂದಕ್ಕಿಂತ ಹೆಚ್ಚು ಅಂದರೆ 1-2 ಪ್ರಾಜೆಕ್ಟ್ ಇದ್ದಾಗ, ನಿಮಗೆ ಮಲ್ಟಿಪಲ್ ಆಲ್ಟರ್ನೇಟಿವ್ಸ್ ಇದ್ದಾಗ, ಆ್ಯಂಡ್ ವೆನ್ ಯು ಹ್ಯಾವ್ ಎ ಲಿಮಿಟೆಡ್ ರಿಸೋರ್ಸಸ್, ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ರಿಸೋರ್ಸಸ್ ತುಂಬ ಲಿಮಿಟೆಡ್ ಇದೆ, ಬಟ್ ಯು ಹ್ಯಾವ್ ಟು ಯುಟಿಲೈಸ್ ದಟ್ ರಿಸೋರ್ಸಸ್ ಪ್ರಾಪರ್ಲಿ ಅಂದಾಗ, ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಒನ್ ಪ್ರಾಜೆಕ್ಟ್. ಬೈ ಇನ್ವೆಸ್ಟಿಂಗ್ ಇನ್ ಒನ್ ಪ್ರಾಜೆಕ್ಟ್ ಅದರ್ ಪ್ರಾಜೆಕ್ಟ್ ಇಸ್ ಎಕ್ಸ್ಕ್ಲೂಡೆಡ್. ಅದಕ್ಕೆ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ ಅಂತ ಕರೆಯೋದು. ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದನ್ನು ಬಿಡಬೇಕಾಗುತ್ತೆ ಅಂತ.
ಸೊ ಹಾಗೆ ನೀವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಏನಾದರೂ ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಈ ಮೆಥಡ್ನ ಯೂಸ್ ಮಾಡಿಬಿಟ್ಟು ನಿರ್ಧಾರ ತಗೊಂಡು ನಿಮ್ಮ ನಿರ್ಧಾರ ಅಕ್ಯುರೇಟ್ ಆಗಿರುತ್ತೆ. ಮತ್ತು ಇಟ್ ಹೆಲ್ಪ್ಸ್ ಟು ಅಚೀವ್ ದ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ವೆಲ್ತ್ ಅಂತ. ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ತಗೊಳ್ಳುವಂಥ ಪ್ರತಿ ನಿರ್ಧಾರಗಳ ಉದ್ದೇಶ ಏನು ಅಂತಂದರೆ ಮ್ಯಾಕ್ಸಿಮೈಸಿಂಗ್ ಶೇರ್ ಹೋಲ್ಡರ್ಸ್ ವೆಲ್ತ್ ಅಂತ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೂಡ ನಿಮಗೆ ಎಷ್ಟು ಹೆಲ್ಪ್ಫುಲ್ ಮಾಡುತ್ತೆ ಅಂತಂದರೆ, ನೀವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಅಥವಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸಿಸ್ ಮೇಲೆ ನೀವು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ನಿರ್ಧಾರ ಸರಿ ಇರುತ್ತೆ. ಅದರಿಂದ ನಿಮಗೆ ಪಾಸಿಟಿವ್ ಕ್ಯಾಶ್ ಫ್ಲೋಸ್ಗಳು ಬರುತ್ತೆ. ಪಾಸಿಟಿವ್ ಕ್ಯಾಶ್ ಫ್ಲೋಸ್ ಬರೋದ್ರ ಮೂಲಕ ನಿಮ್ಮ ಪರ್ಫಾರ್ಮೆನ್ಸು ಮಾರ್ಕೆಟ್ನಲ್ಲಿ ಬೆಳೆಯುತ್ತೆ. ಅಂದರೆ ನಿಮ್ಮದು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಕೂಡ ಆ ಮೂಲಕ ಹೆಚ್ಚಾಗ್ತಾ ಹೋಗುತ್ತೆ. ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಹೆಚ್ಚಾಗಿದೆ ಅಂತಂದರೆ ದಟ್ ವಿಲ್ ಎನ್ಹಾನ್ಸ್ ದ ದಟ್ ವಿಲ್ ಮ್ಯಾಕ್ಸಿಮೈಸ್ ಶೇರ್ ಹೋಲ್ಡರ್ಸ್ ವೆಲ್ತ್. ಇನ್ನು ಡಿಮೆರಿಟ್ಸ್ ಹೇಳುವಾಗ ಹೆಚ್ಚಿನ ಡಿಮೆರಿಟ್ಸ್ ಇಲ್ಲ. ಆ್ಯಕ್ಚುಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ವೆರಿ ಯೂಸ್ಫುಲ್ ಮೆಥಡ್, ಬಟ್ ಸ್ಟಿಲ್ ವಿ ಕ್ಯಾನ್ ರೈಟ್ ಫ್ಯೂ ಡಿಮೆರಿಟ್ಸ್. ಅದರಲ್ಲಿ ಮೊದಲನೇದೇನೆಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕ್ಯಾಲ್ಕುಲೇಟ್ ಅಂತ. ಸೊ ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆಸ್ PPP. ನೀವು PPP ಕಂಪೇರ್ ಮಾಡಿದ್ರೆ ಇದು ಅಷ್ಟು ಸಿಂಪಲ್ ಅಲ್ಲ. ಯಾಕೆಂದರೆ ಇಲ್ಲಿ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅರ್ಥ ಆಗಬೇಕು ಅಂದರೆ ನೀವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಇಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಡಿಸ್ಕೌಂಟಿಂಗ್ ಅಂದರೆ ಏನು, ಕಾಂಪೌಂಡಿಂಗ್ ಅಂದರೆ ಏನು ಅಂತ ನಿಮಗೆ ತಿಳ್ಕೊಂಡಿರಬೇಕಾಗುತ್ತೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂದರೆ ಏನು, ರೇಟ್ ಆಫ್ ಡಿಸ್ಕೌಂಟ್ ಅಂದರೆ ಏನು ಅಂತೆಲ್ಲ ಬೇಕಾಗುತ್ತೆ ನಿಮಗೆ. ಆ ಕಾರಣಕ್ಕೆ ನಿಮಗಿದು ಡಿಫಿಕಲ್ಟ್ ಅಂತ ಅನಿಸ್ಕೊಳ್ಳುತ್ತೆ ಅಂತ. ಇಟ್ ನೀಡ್ಸ್ ದ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ನಾನು ಆಲ್ರೆಡಿ ಹೇಳಿದಾಗೆ. ಸೊ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಬೇಕಾಗುತ್ತೆ. ಸೊ ನಿಮಗೆ ವಿತೌಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನಿಮಗೆ ಫ್ಯೂಚರ್ ವ್ಯಾಲ್ಯೂಗಳನ್ನ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾರ್ಮಲಿ ಏನು ಮಾಡ್ತೀವಿ, ನಾವು ಯಾವುದೋ ಒಂದು ರೇಟ್ನ ತಗೊಳ್ತೀವಿ. ಅದು ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಆಗಿರ್ಬೋದು, ಯಾವುದೋ ಒಂದು ರೇಟ್ ಕೊಟ್ಟಿರ್ತಾರೆ. ಆ ರೇಟ್ನಲ್ಲಿ ನಾವು ಫ್ಯೂಚರ್ ವ್ಯಾಲ್ಯೂಗಳನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಿಲ್ಲ ಅಂತಂದರೆ ನಿಮಗೆ NPV ಕ್ಯಾಲ್ಕುಲೇಷನ್ ಸಾಧ್ಯ ಇರೋದಿಲ್ಲ. ನೆಕ್ಸ್ಟು ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಪ್ರಾಜೆಕ್ಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಎಫೆಕ್ಟಿವ್ ಲೈವ್ಸ್ ಅಂತ. ಇಲ್ಲೇನು ಮಾಡ್ತೀವಿ, ನಾವು ಟೋಟಲ್ ಬೆನಿಫಿಟ್ ಆಫ್ ದ ಪ್ರಾಜೆಕ್ಟ್ನ ತಗೊಳ್ತಾ ಹೋಗ್ತೀವಿ. ಈಗ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಒಂದು ಪ್ರಾಜೆಕ್ಟು ನಮಗೆ ತುಂಬ ಲೇಟಾಗಿ ನಮಗೆ ಕ್ಯಾಶ್ ಫ್ಲೋಸ್ಗಳನ್ನ ತಂದುಕೊಡುತ್ತೆ. ಕೆಲವೊಂದು ಪ್ರಾಜೆಕ್ಟ್ಗಳು ತುಂಬ ಬೇಗ ಕ್ಯಾಶ್ ಫ್ಲೋಸ್ ತಂದುಕೊಡ್ಬೋದು. ಇಲ್ಲಿ ಟೈಮ್ ಎಫೆಕ್ಟ್ ಆಫ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಯಾವ ಪ್ರಾಜೆಕ್ಟ್ಸಿಂದ ನಮಗೆ ತುಂಬ ಬೇಗ ಕ್ಯಾಶ್ ಫ್ಲೋಸ್ ಜನ್ರೇಟ್ ಆಗುತ್ತೆ, ಯಾವುದರಿಂದ ತುಂಬ ಲೇಟಾಗಿ ಕ್ಯಾಶ್ ಫ್ಲೋ ಜನ್ರೇಟ್ ಆಗುತ್ತೆ, ಅದನ್ನೆಲ್ಲ ಇದು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ನಮಗೆ ಟೈಮ್ ಡಿಫ್ರೆನ್ಸ್ ಏನೂ ಇರೋದೇ ಇಲ್ಲ. ಒಟ್ಟು ಟೋಟಲ್ ಬೆನಿಫಿಟ್ ಫ್ರಮ್ ದಟ್ ಪ್ರಾಜೆಕ್ಟ್ ಅದನ್ನು ನೋಡೋದ್ರಿಂದ ಇದು ಕೆಲವೊಮ್ಮೆ ತುಂಬ ಲೇಟಾಗಿ ಆ ಟೋಟಲ್ ಬೆನಿಫಿಟ್ ಬರ್ಬೋದು. ಇನ್ನು ಕೆಲವೊಂದು ಪ್ರಾಜೆಕ್ಟಲ್ಲಿ ಬೇಗ ಬರ್ಬೋದು. ಸೊ ಟೈಮ್ ನಮಗೆ ಪೇಬ್ಯಾಕ್ ಪೀರಿಯಡ್ನಲ್ಲಾದರೆ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ, ರಿಕವರಿ ಪೀರಿಯಡ್ನ. ಬಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ರಿಕವರಿ ಪೀರಿಯಡ್ ಗೊತ್ತಾಗೋದಿಲ್ಲ ನಮಗೆ, ಅಂದರೆ ಎಷ್ಟು ವರ್ಷ ಬೇಕಾಗುತ್ತೆ. ಸೊ ಅದು ಇದರಲ್ಲಿ ಇಗ್ನೋರ್ ಮಾಡಿರ್ತಾರೆ ಅಂತ. ಸೊ ಇದನ್ನು ಡಿಮೆರಿಟ್ಸ್ನಲ್ಲಿ ಕನ್ಸಿಡರ್ ಮಾಡ್ಬೋದು. So having said that, merits and demerits, let's go to learn how to accept or reject criteria ಅಂತ. ಅಂದರೆ accept or reject criteria ಅಂತಂದರೆ ವೆನ್ ಟು ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಆ್ಯಂಡ್ ವೆನ್ ನಾಟ್ ಟು ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಬೇಸ್ಡ್ ಆನ್ NPV ಅಂತ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನಲ್ಲಿ ನಾವು ಯಾವಾಗ ಅಕ್ಸೆಪ್ಟ್ ಮಾಡಬೇಕು ಮತ್ತು ಯಾವಾಗ ರಿಜೆಕ್ಟ್ ಮಾಡಬೇಕು ಒಂದು ಪ್ರಾಜೆಕ್ಟ್ನ ಅಂತ ನೋಡಿದಾಗ ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ, ವೆನ್ ಎವರ್ NPV ಈಸ್ ಪಾಸಿಟಿವ್ ಯು ಕ್ಯಾನ್ ಗೋ ಫಾರ್ ದಟ್ ಪ್ರಾಜೆಕ್ಟ್. ಇಫ್ NPV ಈಸ್ ನೆಗೆಟಿವ್ ಯು ಬೆಟರ್ ಅವಾಯ್ಡ್ ದಟ್ ಪ್ರಾಜೆಕ್ಟ್ ಅಂತ. ಯಾವಾಗ NPV ನೆಗೆಟಿವ್ ಇರುತ್ತೆ ಆಗ ಆ ಪ್ರಾಜೆಕ್ಟ್ನ ಅವಾಯ್ಡ್ ಮಾಡಬೇಕು. NPV ಪಾಸಿಟಿವ್ ಇದ್ದರೆ ನೀವು ಆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳೋದು, ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಈಸ್ ಮೋರ್ ದ್ಯಾನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಇದ್ದರೆ, ಅಂದರೆ ಕ್ಯಾಶ್ ಇನ್ಫ್ಲೋಸ್ ಕ್ಯಾಶ್ ಔಟ್ಫ್ಲೋಸ್ಗಿಂತ ಹೆಚ್ಚಿದೆ ಅಂದರೆ ಏನಂತ, ಯು ವಿಲ್ ಗೆಟ್ ಪಾಸಿಟಿವ್ NPV. ಯಾಕಂದರೆ NPV ಅಂದರೆ ಏನು, ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ NPV ನೋಡಿದಾಗ, ಸೊ ದಿಸ್ ಇಸ್ ಅ ಫಾರ್ಮುಲಾ. NPV is equal to ಪ್ರೆಸೆಂಟ್ ವ್ಯಾಲ್ಯೂ ಆಫ್ CF80 ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂತ. ಸೊ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಹೆಚ್ಚಿದ್ದಾಗ ಅಫ್ಕೋರ್ಸ್ ಯು ವಿಲ್ ಗೆಟ್ ಪಾಸಿಟಿವ್ NPV. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಹೆಚ್ಚಿದ್ರೆ ಯು ವಿಲ್ ಗೆಟ್ ನೆಗೆಟಿವ್ NPV. ಪಾಸಿಟಿವ್ NPV ಇದ್ದರೆ ಯು ಕ್ಯಾನ್ ಸೆಲೆಕ್ಟ್ ದ ಪ್ರಾಜೆಕ್ಟ್, ನೆಗೆಟಿವ್ NPV ಇದ್ದರೆ ಯು ನೀಡ್ ಟು ಅವಾಯ್ಡ್ ದ ಪ್ರಾಜೆಕ್ಟ್. ಸೊ ದಟ್ ಈಸ್ ದ ರೂಲ್ ಆಫ್ ಸೆಲೆಕ್ಟಿಂಗ್ ಆರ್ ರಿಜೆಕ್ಟಿಂಗ್ ಪ್ರಾಜೆಕ್ಟ್. ಸೊ ನೆಕ್ಸ್ಟು ಸೊ ಯಾವಾಗ ಅಕ್ಸೆಪ್ಟ್ ಮಾಡ್ತೀವಿ ಅಂದರೆ ದಟ್ ಈಸ್ ವೆನ್ NPV is ಪಾಸಿಟಿವ್ ಅಕ್ಸೆಪ್ಟ್ ದ ಪ್ರಾಜೆಕ್ಟ್, ವೆನ್ NPV is ನೆಗೆಟಿವ್ ರಿಜೆಕ್ಟ್ ದ ಪ್ರಾಜೆಕ್ಟ್. ನಿಮಗೆ ಎರಡು ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದಾಗ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್, ಒಂದನ್ನು ಸೆಲೆಕ್ಟ್ ಮಾಡಬೇಕು ಒಂದನ್ನು ರಿಜೆಕ್ಟ್ ಮಾಡಬೇಕು ಅಂದಾಗ ಯು ನೀಡ್ ಟು ಸೆಲೆಕ್ಟ್ ದ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಮೋರ್ NPV, ಹೈಯರ್ NPV ಇರೋದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ ನಾವು. ಸೊ ಲೆಟ್ಸ್ ಸಾಲ್ವ್ ಎ ಪ್ರಾಬ್ಲಮ್ ಹಿಯರ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ two projects and suggest which of the two projects should be accepted a discount rate of the two ಅಂತ. ಸೊ ಇಲ್ಲಿ ನಮಗೆ ಎರಡು ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ.
ಅದಕ್ಕೆ ಬೇಕಾಗಿರೋ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಪರ್ಟಿಕ್ಯುಲರ್ಸ್, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ ಅಂತ. ಪ್ರಾಜೆಕ್ಟ್ ಪರ್ಟಿಕ್ಯುಲರ್ಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಪ್ರಾಜೆಕ್ಟ್ಗಳದ್ದು 20,000 ಮತ್ತು 30,000. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 20,000, 30,000. ಎಸ್ಟಿಮೇಟೆಡ್ ಲೈಫ್ 5 years, 5 years ಈಚ್. ಸ್ಕ್ರಾಪ್ ವ್ಯಾಲ್ಯೂ 1,000, 2,000. ವೆಲ್, ಮತ್ತೇನು ಕೊಟ್ಟಿದ್ದಾರೆ ನೋಡಿ. ದ ಪ್ರಾಫಿಟ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಆರ್ ಆ್ಯಸ್ ಫಾಲೋಸ್. ಸೊ ನಮಗಿಲ್ಲಿ ದ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಅರ್ಥ, ವಿಚ್ ಈಸ್ ನಥಿಂಗ್ ಬಟ್ ಕ್ಯಾಶ್ ಫ್ಲೋ. ಅಂದರೆ ಏನಾಗಿದೆ ಇಲ್ಲಿ, ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಯಾವಾಗ ಬರುತ್ತೆ? ಆಫ್ಟರ್ ಟ್ಯಾಕ್ಸ್ ಆಗಿದೆ ಅಂದರೆ ಡಿಪ್ರಿಸಿಯೇಷನ್ ತೆಗೆದೇ ಟ್ಯಾಕ್ಸ್ ತೆಗೆದಿರ್ತೀವಿ. ಹಾಗಾಗಿ ಆಫ್ಟರ್ ಟ್ಯಾಕ್ಸ್ ಆಗಿದೆ ಅಂತ ಕೊಟ್ಟರು ಅಂತಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿದೆ ಅಂತ ಅರ್ಥ. ಮತ್ತೆ ಯಾಕೆ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟರು ಅಂದರೆ ಆ ಟ್ಯಾಕ್ಸ್ ತೆಗೆದಾದ ನಂತರ ಮತ್ತೆ ಡಿಪ್ರಿಸಿಯೇಷನ್ ಆ್ಯಡ್ ಬ್ಯಾಕ್ ಮಾಡಿದ್ದೀವಿ ಅಂತ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಇದ್ದು ಆಫ್ಟರ್ ಟ್ಯಾಕ್ಸ್ ಇದ್ದರೆ ಜಸ್ಟ್ ಇಷ್ಟೇ, ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಇದ್ದು ಆಫ್ಟರ್ ಟ್ಯಾಕ್ಸ್ ಇದ್ದರೆ ಅದನ್ನೇ ನಾವು CFAT ಅಂತ ಕರೆಯೋದು. ಸೊ ಅದನ್ನು ನಾವು CFAT ಅಂತ ಏನು ಕರಿತೀವಿ ಅಂದರೆ, ಈಗ ಸಿಂಪಲಾಗಿ ನಿಮಗೆ PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗೆ ನಾವು ಡಿಪ್ರಿಸಿಯೇಷನ್ ಸೇರಿಸಿದ್ರೆ ಅದು CFAT ಆಗುತ್ತೆ. ದಟ್ ಈಸ್ ಕಾಲ್ಡ್ CFAT. ಸೊ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಯಾಕೆ ಕೊಡ್ತಾರೆ ಅಂದರೆ, ಈ ನಾವು ತೆಗೆದಿದ್ದ ಡಿಪ್ರಿಸಿಯೇಷನ್ ಮತ್ತೆ ಸೇರಿಸಿದ್ದೀವಿ, ಅದಕ್ಕೆ ನಮಗೆ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಕೊಡ್ತಾರೆ ಅವರು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟರು ಅಂದರೆ ಅದು ಸರಿಯಾಗಿದೆ, CFAT, ನೀವು ಅದನ್ನೇ ಆ್ಯಸ್ ಇಟ್ ಈಸ್ ತೊಗೊಳ್ಬೇಕು, ಏನು ಚೇಂಜಸ್ ಮಾಡ್ಕೊಳ್ಬಾರ್ದು ಅಂತ. ಸಪೋಸ್ ಅವ್ರು ಜಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟರೆ ಆಗ ನೀವು ಏನಂತ ಅರ್ಥ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂದರೆ ಡಿಪ್ರಿಸಿಯೇಷನ್ ತೆಗೆದಿದ್ದೀರಾ, ಟ್ಯಾಕ್ಸು ತೆಗೆದಿದ್ದೀರಾ ಅಂತ. ಆಗ ಏನು ಮಾಡಬೇಕು ಅಂದರೆ ನೀವು ಡಿಪ್ರಿಸಿಯೇಷನ್ನ ಮತ್ತೆ ಸೇರಿಸಬೇಕಾಗತ್ತೆ. ಯು ನೀಡ್ ಟು ಆ್ಯಡ್ ಬ್ಯಾಕ್ ಡಿಪ್ರಿಸಿಯೇಷನ್ ಆ್ಯಡ್ ಮಾಡೋ ಕೆಲಸ ಇರುತ್ತೆ ನಿಮಗೆ. ಯಾವಾಗ ನಿಮಗೆ PAT ಕೊಟ್ಟರೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು, CFAT ಕೊಟ್ಟರೆ ಏನೂ ಮಾಡೋದಿಲ್ಲ. CFAT ಅಂದರೆ ಏನು, PAT ಪ್ಲಸ್ D, ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿರೋದು ಅಂತ. ಅದೇ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟರೆ ಇನ್ನು ಡಿಪ್ರಿಸಿಯೇಷನ್ ತೆಗೆದಿಲ್ಲ, ಟ್ಯಾಕ್ಸು ತೆಗೆದಿಲ್ಲ ಅಂತ. ಆಗೇನು ಮಾಡಬೇಕು, ನೀವು ಡಿಪ್ರಿಸಿಯೇಷನ್ ತೆಗೆದು ಟ್ಯಾಕ್ಸ್ ತೆಗೆದು ಮತ್ತೆ ಡಿಪ್ರಿಸಿಯೇಷನ್ ಸೇರಿಸಬೇಕು. ಸೊ ಈ ಥರದಲ್ಲಿ ನೀವು ಕ್ಯಾಶ್ ಫ್ಲೋನ ಸಿದ್ಧತೆ ಮಾಡ್ಕೊಳ್ಬೇಕು, ಈ ಕ್ಯಾಶ್ ಫ್ಲೋನ ರೆಡಿ ಮಾಡ್ಕೊಳ್ಬೇಕು ನೀವು ಈ ಥರದಲ್ಲಿ. ವೆಲ್, ಈಗ ನೆಕ್ಸ್ಟ್ ನಾವು ಲೆಟ್ ಅಸ್ ಗೋ ಟು ಸಿ ದ ಕ್ಯಾಶ್ ಫ್ಲೋಸ್. ಈ ಪ್ರತಿ ವರ್ಷ ಹೇಗೆ ಕೊಡಿ, ಎರಡು ಪ್ರಾಜೆಕ್ಟಿಂದ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈದು ಹೀಗೆ ಕೊಟ್ಟಿರ್ತಾರೆ ನಿಮಗೆ. 16 ಮಾರ್ಕ್ಸ್ ಪ್ರಾಬ್ಲಮಿಗೆಲ್ಲ. ಫಸ್ಟ್ ಇಯರ್ನಲ್ಲಿ ಎಷ್ಟಿದೆ, ಸೊ 5,000, 10,000, 10,000, 3,000, 2,000, 5 ವರ್ಷದಲ್ಲಿ ಪ್ರತಿ ವರ್ಷ ಇಷ್ಟಿಷ್ಟು ಬರುತ್ತೆ ಅಂತ. ಪ್ರಾಜೆಕ್ಟ್ ವೈ 20,000, 10,000, 5,000, 3,000, 2,000 ಹೀಗೆ ಕೊಟ್ಟಿದ್ದಾರೆ. ಈ ಥರ ಪ್ರತಿ ವರ್ಷ ಬೇರೆ ಬೇರೆ ಅಮೌಂಟ್ ಬರ್ತಾ ಇದ್ದರೆ ಅದಕ್ಕೆ ನಾವು ಸಿಂಗಲ್ ರುಪಿ ಅಂತ ಕರಿತೀವಿ. ಪ್ರತಿ ವರ್ಷ ಒಂದೇ ಥರ, ಈಗ 5,000 ಫಾರ್ 5 years ಅಂತ ಕೊಟ್ಟರು ಅಂದರೆ 5,000, 5,000, 5,000, 5,000 ಹಾಗೇನಾದ್ರು ಬಂದರೆ ಅದಕ್ಕೆ ಆ್ಯನ್ಯೂಟಿ ಅಂತ ಕರಿತೀವಿ. ಸೊ ಸಿಂಗಲ್ ರುಪಿ ಮತ್ತು ಆ್ಯನ್ಯೂಟಿ ಇದು ನಮಗೆ ಡಿಸ್ಕೌಂಟಿಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈ ಸಿಂಗಲ್ ರುಪಿ ಇದ್ದಾಗ ನೀವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಒಂದೊಂದನ್ನು ಇಂಡಿವಿಜುವಲಾಗಿ ತೊಗೊಳ್ಬೇಕು. ಅದೇ ಆ್ಯನ್ಯೂಟಿ ಇದ್ದಾಗ ನಿಮಗೆ ಟೇಬಲ್ ನಂಬರ್ D ನೋಡಿದರೆ ಅದರಲ್ಲಿ 5 ವರ್ಷಕ್ಕೆ 5 ವರ್ಷಕ್ಕೆ ನಿಮಗೆ ಎಷ್ಟೋ ಪರ್ಸೆಂಟಿಗೆ, ಈಗ ಫಾರ್ ಎಕ್ಸಾಂಪಲ್ 10%ಗೆ 5 ವರ್ಷಕ್ಕೆ ಒಂದೇ ಫ್ಯಾಕ್ಟರ್ ಕೊಟ್ಟಿರ್ತಾರೆ. ಅದನ್ನು ನೀವು ಕನ್ವರ್ಟ್ ಮಾಡಿದರೆ ಆಯಿತು, ನಿಮಗೆ ಅಷ್ಟು ವರ್ಷ 5 ವರ್ಷದ್ದು ಆ್ಯಡ್ ಮಾಡಿಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್, ಅಷ್ಟು ಒಂದೇ ಸರಿಗೆ ಬಂದು ಹೋಗುತ್ತೆ. ಹಾಗಾಗಿ ನಿಮಗೆ ಆ್ಯನ್ಯೂಟಿ ಇದೆಯಾ ಸಿಂಗಲ್ ರುಪಿ ಇದೆಯಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸಿಂಗಲ್ ರುಪಿ ಅಂದರೆ ಪ್ರತಿ ವರ್ಷ ಬೇರೆ ಬೇರೆಯ ಅಮೌಂಟು, ಆ್ಯನ್ಯೂಟಿ ಅಂದರೆ ಪ್ರತಿ ವರ್ಷ ಒಂದೇ ಅಮೌಂಟ್, ಸೊ ಒಂದೇ ಇನ್ಸ್ಟಾಲ್ಮೆಂಟ್ ಇದ್ರೆ. ಸೊ ಇಲ್ಲಿ ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ಗಳಿದೆ. ಈ ಎರಡು ಪ್ರಾಜೆಕ್ಟಲ್ಲಿ ನಮಗೆ ಯಾವ ಪ್ರಾಜೆಕ್ಟ್ ಹೆಚ್ಚು ಎಫೆಕ್ಟಿವ್, ಹೆಚ್ಚು ಬೆನಿಫಿಷಿಯಲ್ ಅಂತ ನೋಡಬೇಕು. ಹೆಚ್ಚು NPV ಸಿಗುತ್ತೆ ನಮಗೆ ಯಾವುದರಲ್ಲಿ ಅನ್ನೋ ಆಧಾರದ ಮೇಲೆ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ವೆಲ್, ಸೊ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು CFAT ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದು ದಿಸ್ ಈಸ್ ವಾಟ್ ದ ಫಾಲೋಯಿಂಗ್ ಆರ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆರ್ 10% ಪರ್ ಆ್ಯನಮ್. ಈ 10% ಅಂತ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದನ್ನು ಡಿಸ್ಕೌಂಟಿಂಗ್ ರೇಟ್ ಆಫ್ ಡಿಸ್ಕೌಂಟ್ ಅಂತ ಕರಿತೀವಿ. ಇದನ್ನು ದಿಸ್ ಇಸ್ ಅ ರೇಟ್ ಆಫ್ ಡಿಸ್ಕೌಂಟ್. ಈ ರೇಟ್ನಲ್ಲಿ ನಾವು ಫ್ಯೂಚರ್ ವ್ಯಾಲ್ಯೂನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕಂತೆ. ದೀಸ್ ಆರ್ ದ ರೇಟ್ಸ್ ಫಾರ್ ಡಿಸ್ಕೌಂಟಿಂಗ್ ದೀಸ್ ಕ್ಯಾಶ್ ಫ್ಲೋಸ್. ಈ ಕ್ಯಾಶ್ ಫ್ಲೋಗಳನ್ನ ಡಿಸ್ಕೌಂಟ್ ಮಾಡಲಿಕ್ಕೆ ನಾವು ಈ ರೇಟ್ನ ಬಳಸಬೇಕು. ಸೊ ನಿಮಗೆ ನಾರ್ಮಲಿ ಏನು ಮಾಡ್ತೀರಾ, ನೀವು ಟೇಬಲ್ ನಂಬರ್ C ಇರುತ್ತಲ್ಲ, ನಿಮಗೆ ನಿಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಟೇಬಲ್ಸ್ ಇರುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ಸ್. ಅದರಲ್ಲಿ ಟೇಬಲ್ ನಂಬರ್ C ಅಥವಾ ಟೇಬಲ್ ನಂಬರ್ ಪ್ರೆಸೆಂಟ್ ವ್ಯಾಲ್ಯೂಗೆ ಟೇಬಲ್ ನಂಬರ್ C ಅಥವಾ ಟೇಬಲ್ ನಂಬರ್ 3 ಅಂತ ಕರೀತಾರೆ.
ಆ ಟೇಬಲ್ ರೆಫರ್ ಮಾಡಿದ್ರೆ ನಿಮಗೆ ಅದಕ್ಕೇನಂತಾರೆ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಫಾರ್ ಸಿಂಗಲ್ ರುಪಿ ಟೇಬಲ್. ಸೊ ಆ ಟೇಬಲ್ನಲ್ಲಿ ನಿಮಗೆ ಈ ಥರ ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ. ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, ಈಗ ಒಂದು 20, 25, 30ನೇ ವರ್ಷದವರೆಗೂ ಕೊಟ್ಟಿರ್ತಾರೆ ಕೆಲವೊಂದು ಬುಕ್ಕಲ್ಲಿ. ಸೊ ಈ ಪ್ರತಿ ಪರ್ಸೆಂಟೇಜಿಗೂ 1% ಎಷ್ಟು, 2% ಎಷ್ಟು, 3, 4, 5, 10, 20 ಹೀಗೆ ಎಷ್ಟೆಷ್ಟು ಪರ್ಸೆಂಟೇಜಿಗೆ ಯಾವ್ಯಾವ ವರ್ಷಕ್ಕೆ ಎಷ್ಟೆಷ್ಟು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ಕ್ಯಾಲ್ಕುಲೇಟರ್ ಕೂಡ ಕಂಡುಹಿಡಿಬೋದು. ಸೊ ನಿಮಗೆ ಸಪೋಸ್ ಟೇಬಲ್ ಇಲ್ಲ ಅಂತಂದಾಗ ನೀವು ಕ್ಯಾಲ್ಕುಲೇಟರ್ನ ಕಂಡುಹಿಡಿಯೋದಾದ್ರೆ ಹೇಗೆ ಮಾಡಬೇಕು ಅಂತಂದರೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಫಾರ್ ಇಟ್, ಕ್ಯಾಲ್ಕುಲೇಟರ್ನ ಕಂಡುಹಿಡಿಯೋದಾದರೆ ಇಟ್ ಈಸ್ ಸಿಂಪಲ್. ಇದಕ್ಕೇನು ಮಾಡ್ತೀವಿ ನಾವು ಅಂದರೆ ಒಂದು ಫಾರ್ಮುಲಾ ಬಳಸ್ತೀವಿ ನಾವು, 1 ಡಿವೈಡೆಡ್ ಬೈ 1 ಪ್ಲಸ್ r ಟು ದಿ ಪವರ್ ಆಫ್ n ಅಂತ. ಈ 1 ಡಿವೈಡ್ ಬೈ 1 ಪ್ಲಸ್ r ಟು ದಿ ಪವರ್ ಆಫ್ n ಅಂತಂದರೆ ಏನಂದರೆ, 1 ಅಂತಂದರೆ ಈ ಕ್ಯಾಶ್ ಫ್ಲೋಸ್ಗಳು ಇಲ್ಲಿದ್ದಾವಲ್ಲ, ಈ ಕ್ಯಾಶ್ ಫ್ಲೋಸ್ಗಳೇ 1. ದಟ್ ಡಿವೈಡೆಡ್ ಬೈ 1 ಪ್ಲಸ್ r ಟು ದಿ ಪವರ್ ಆಫ್ n. 1 ಪ್ಲಸ್ r ಟು ದಿ ಪವರ್ ಆಫ್ n ಅಂತಂದರೆ r ಅಂದರೆ ಡಿಸ್ಕೌಂಟಿಂಗ್ ರೇಟ್ ಅಂತ. ಸೊ ನಿಮಗೆ ಈ ಫ್ಯಾಕ್ಟರ್ಸ್ ಬರಬೇಕು ಅಂತಂದರೆ, ಈಗ ನಿಮಗೆ ಈ ಫ್ಯಾಕ್ಟರ್ಸ್ಗಳು ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಈ 10%ಗೆ ಹೇಗೆ ಕಂಡು ಹಿಡಿತಾ ಹೋಗ್ತೀವಿ ಅಂತ. ನಾವಿಲ್ಲಿ ಏನು ಮಾಡ್ತೀವಿ, 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಎಷ್ಟಿದೆ ಇಲ್ಲಿ, ಆರ್ ಅಂದರೆ 0.10 ಅಂದರೆ 10% ಅಲ್ಲ, 10% ಅಂದರೆ 0.10. 1 ಪ್ಲಸ್ 0.10 ಟು ದಿ ಪವರ್ ಆಫ್ n ಅಂತ. ಅಂದರೆ ಈಗ 1 ಬರ್ಕೊಂಡು ಡಿವೈಡ್ ಬೈ 1 ಪ್ಲಸ್ 0.10 ಅಂದರೆ ಎಷ್ಟು, 1.10 ಆಗುತ್ತಲ್ವಾ. ಈಗ ನಾವು ಅದನ್ನು ಈಗ 1 ಡಿವೈಡ್ ಬೈ 1.10 ಮಾಡ್ಕೊಂಡಿದ್ದಾನೆ, 1 ಡಿವೈಡೆಡ್ ಬೈ 1.10, 1 ಡಿವೈಡ್ ಬೈ 1.10. ಈ 1 ಡಿವೈಡ್ ಬೈ 1.10 ಅಂತ ನೀವು ಕ್ಯಾಲ್ಕುಲೇಟರ್ ನೋಡ್ಕೊಳ್ಬೇಕು. 1 ಡಿವೈಡ್ ಬೈ 1.10, ಈ 0.10 10% ಇದ್ದರೆ ಮಾತ್ರ. ಸಪೋಸ್ 12% ಇದ್ದರೆ 1.12 ಆಗುತ್ತೆ, 15% ಇದ್ದರೆ 1.15 ಆಗುತ್ತೆ. ಸೊ ಇದು ಡಿಪೆಂಡ್ಸ್ ಅಂದರೆ ಡಿಸ್ಕೌಂಟಿಂಗ್ ರೇಟ್ ಎಷ್ಟು ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ. 1 ಡಿವೈಡ್ ಬೈ 1.10 ಮಾಡಿಕೊಂಡು ನೀವು ಕ್ಯಾಲ್ಕುಲೇಟರ್ನಲ್ಲಿ ಈಸ್ ಈಕ್ವಲ್ ಟು ಬಟನ್ ಇರುತ್ತಲ್ಲ, ಈಸ್ ಈಕ್ವಲ್ ಟು ಬಟನ್. ಸೊ ಇದನ್ನು ನೀವು ಪ್ರೆಸ್ ಮಾಡ್ತಾ ಬರಬೇಕು. ಸೊ ಈ ಬಟನ್ನ ನೀವು ಒಮ್ಮೆ ಪ್ರೆಸ್ ಮಾಡಿದ್ರೆ ನಿಮಗೆ ಫಸ್ಟ್ ಇಯರಿಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬರುತ್ತೆ, 0.90909 ಬರುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರಿ 2ನೇ ವರ್ಷಕ್ಕೆ ಬರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರಿ 3ನೇ ವರ್ಷಕ್ಕೆ ಬರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರಿ 4ನೇ ವರ್ಷಕ್ಕೆ ಬರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ 5ನೇ ವರ್ಷಕ್ಕೆ ಬರುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ 6ನೇ ವರ್ಷಕ್ಕೆ ಬರುತ್ತೆ. ಈಗ ನಿಮಗೆ ಪ್ರತಿ ಕ್ಲಿಕ್ನಲ್ಲೂ ಕೂಡ ನೆಕ್ಸ್ಟ್ ವರ್ಷದ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ದಟ್ ಈಸ್ ಕಾಲ್ಡ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್. ಸೊ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ನೋಡುವಾಗ, ಸೊ ನಾವು ಇಲ್ಲಿ ಬಂದಿರೋ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ಗಳನ್ನ ಈ ವ್ಯಾಲ್ಯೂಸ್ಗಳ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಅಂದರೆ ಏನಂದರೆ ಇಲ್ಲಿ ಈಗ ಸಪೋಸ್ 5000 ಇದೆ ಅಂತ ಇಟ್ಕೊಳ್ಳಿ. ಈ 5000 ನಮಗೆ 1 ವರ್ಷದ ನಂತರ ಬರುತ್ತೆ. 1 ವರ್ಷದ ನಂತರ ಬರೋ ಈ 5000ಗೆ ಇವತ್ತಿನ ಬೆಲೆ ಏನು ಅಂತ ಗೊತ್ತಾಗಬೇಕಂದ್ರೆ 5000 ಡಿವೈಡ್ ಬೈ 1 ಪ್ಲಸ್ r ಟು ದಿ ಪವರ್ ಆಫ್ n. ಸೊ ಆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಏನಿರುತ್ತಲ್ಲ, ಸೊ ಈ 5000 ಈಸ್ ನಥಿಂಗ್ ಬಟ್ ನಮಗೆ ಫ್ಯಾಕ್ಟರ್ ಸಿಕ್ಕಾಗ ಈ 5000ನ 1 ಅಂದ್ಕೊಂಡ್ರೆ 1 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n ಮಾಡಿದಾಗ ಒಂದು ಫ್ಯಾಕ್ಟರ್ ಬರುತ್ತೆ. ಸೊ ಆ ಫ್ಯಾಕ್ಟರ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದರೆ ಆಯಿತು. ಸೊ ನಾವು ಹೀಗೆ ಬರೆಯೋದು ಒಂದೇ, ಅಥವಾ ಇದನ್ನೇ ನಾವು ಈಗ 5000 ಇಂಟು 1 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n ಅಂತ ಬರೆಯೋದು ಒಂದೇ. 5000 ಇಂಟು 1 5000 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n. ಇಲ್ಲೇನು ಬರ್ತಿದ್ದೀನಲ್ಲ 5000 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n ಅಂದರೂ ಒಂದೇ, 5000 ಇಂಟು 1 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n ಅಂದ್ರೂ ಒಂದೇ. ಈ 1 ಡಿವೈಡ್ ಬೈ 1 ಪ್ಲಸ್ r ಟು ಪವರ್ ಆಫ್ n ಅನ್ನೋದನ್ನು ನಮಗೆ ಈ ಫ್ಯಾಕ್ಟರೇ ಕೊಟ್ಟಿರುತ್ತೆ. ಇಲ್ಲಿ ಫ್ಯಾಕ್ಟರ್ ಇದೆಯಲ್ಲ 0.909. ಈ ಫಸ್ಟ್ ಮೊದಲನೇ ವರ್ಷಕ್ಕೆ 0.909. ನಾನೀಗ ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ಈ ಟೇಬಲ್ನಲ್ಲಿ ನೋಡಿ ನಾನು ವ್ಯಾಲ್ಯೂಸ್ ಬರ್ಕೊಂಡಿರ್ತೀನಲ್ಲ, ಅಥವಾ ಕ್ಯಾಲ್ಸಿಯಂ ಕಂಡುಹಿಡ್ಕೊಳ್ತೀನಲ್ಲ, 5000 ಇಂಟು 0.909 ಅಂತ ಮಾಡಿದೆ ಅಂತಂದರೆ ನನಗೆ ಮೊದಲನೇ ವರ್ಷಕ್ಕೆ ಅಂದರೆ 1 ವರ್ಷದ ನಂತರ ಬರೋ 5000 ಇವತ್ತಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹೀಗೆ ಒಂದು ಪ್ರತಿ ವ್ಯಾಲ್ಯೂಸ್ಗಳದ್ದು ನಾನು ಹೀಗೆ ಮಾಡ್ತಾ ಹೋಗಬೇಕಾಗತ್ತೆ. ಪ್ರತಿಯೊಂದು ಕ್ಯಾಶ್ ಫ್ಲೋನ ನಾವು ಹೀಗೆ ಕನ್ವರ್ಟ್ ಮಾಡ್ತಾ ಬರ್ತೀವಿ. ಓಕೆ, ಸೊ ನಿಮಗೆ ಕೆಲವೊಮ್ಮೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಲೆಕ್ಕದಲ್ಲೇ ಕೊಟ್ಟಿರ್ಬೋದು. ಇಲ್ಲ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನೀವು ಕಂಡುಹಿಡ್ಕೊಳ್ಬೇಕಾಗತ್ತೆ, ಅಥವಾ ಟೇಬಲ್ ರೆಫರ್ ಮಾಡಬೇಕಾಗತ್ತೆ. ನಿಮಗೆ ಎಕ್ಸಾಮಲ್ಲಿ ಟೇಬಲ್ ಕೊಟ್ಟಿರ್ತಾರೆ, ಅದನ್ನು ರೆಫರ್ ಮಾಡಬೇಕು, ಇಲ್ಲಾಂದರೆ ನೀವು ಕ್ಯಾಲ್ಕುಲೇಟರ್ನಲ್ಲಿ ಕಂಡುಹಿಡಿಬೇಕು. ಇನ್ನು ಕೆಲವೊಮ್ಮೆ ಅವರೇ ಕೊಟ್ಬಿಟ್ಟಿರ್ತಾರೆ ಲೆಕ್ಕ ಜೊತೆನೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಗಳನ್ನ.
6 ವರ್ಷಕ್ಕೆ 5 ವರ್ಷ ಆ್ಯಕ್ಚುಲಿ ನಿಮ್ಗೆ 6 ವರ್ಷದ್ದು ಕೊಟ್ಟಿದ್ದಾರೆ, ನಮ್ಗೆ 5 ವರ್ಷ ಸಾಕು. ಓಕೆ, ಈಗ ನಾವು ಹೇಗೆ ಮಾಡೋದು, ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ ಈ ಥರ ಟೇಬಲ್ ಬರ್ಕೋಬೇಕು ನೀವು. ಅನ್ಇವನ್ ಕ್ಯಾಶ್ ಫ್ಲೋ ಇದ್ದಾಗ, ಅನ್ಇವನ್ ಕ್ಯಾಶ್ ಫ್ಲೋ ಅಂದರೆ ಏನು? ಅನ್ಇವನ್ ಕ್ಯಾಶ್ ಫ್ಲೋ ಅಂದರೆ ಬೇರೆ ಬೇರೆ ವ್ಯಾಲ್ಯೂಸ್ ಇದ್ದಾಗ ಅಂತ. ನಾವು ಪ್ರಾಜೆಕ್ಟ್ ಎಕ್ಸ್ ಪ್ರಾಜೆಕ್ಟ್ ಒಯ್ದು ಈ ಥರ ಎರಡು ಮಾಡ್ಬೋದು. ಹೀಗೆ ಟೇಬಲ್ ರೆಡಿ ಮಾಡ್ಕೊಳ್ಳಿ ನೀವು. ಫಸ್ಟ್ ಇಯರ್ ಅಂತ ಒಂದು ಟೇಬಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಕ್ಯಾಶ್ ಫ್ಲೋಸ್ ಅಂತ ಟೇಬಲ್ ಹಾಕೊಳ್ಳಿ. ಅದರಲ್ಲಿ ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈ ಬರುತ್ತೆ. 2 ಪ್ರಾಜೆಕ್ಟ್ ಇದ್ದರೆ, ಒಂದೇ ಪ್ರಾಜೆಕ್ಟಿಗೆ ಕೊಟ್ಟಿದ್ರೆ ಒಂದೇ ಪ್ರಾಜೆಕ್ಟ್ ಎಕ್ಸ್. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಬರ್ಕೊಳ್ಬೇಕು. ಇಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಬರೆದು 10% ಬರೀಬೇಕು. ಬರೆದು ಅವರೇ ಕೊಟ್ಟಿದ್ರೆ ಅದೇ ವ್ಯಾಲ್ಯೂಸೇ ತೊಗೊಳ್ಬೇಕು. ಸೊ ಅವ್ರು ಕೊಟ್ಟಿಲ್ಲ ಅಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. 10%ಗೆ ಸೊ ಮೊದಲನೇ ವರ್ಷಕ್ಕೆ 1/1.10 1 ಸರಿ 2 ಸರಿ ಪ್ರೆಸ್ ಮಾಡ್ತಾ ಬಂದು ನಿಮಗೆ ಇದೇ ಆನ್ಸರೇ ಬರುತ್ತೆ. ಸೊ ಈ ಥರ ಬರ್ಕೊಂಡು ಬರ್ತೀರಲ್ಲ, ಸೊ ಬರ್ಕೊಳ್ತಾ ಬರಬೇಕು ಈ ಥರ. ಇಲ್ಲಿ ನಮಗೆ 5 ವರ್ಷ ಆದಮೇಲೆ ಯಾವತ್ತೂ ಕೂಡ ನಿಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ರೆ, ತಿಳ್ಕೊಂಬಿಡಿ, ಸ್ಕ್ರ್ಯಾಪ್ ವ್ಯಾಲ್ಯೂ ಏನಾದರೂ ಕೊಟ್ಟಿದ್ರೆ ಅದನ್ನು ನೀವು ಈಗ 5ನೇ ವರ್ಷದಲ್ಲಿ ಯಾವತ್ತೂ ಕೂಡ ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆಯಲ್ಲ, ಅದು ಕೊನೆಯ ವರ್ಷ ರಿಯಲೈಸ್ ಆಗುತ್ತೆ. ಪ್ರಾಜೆಕ್ಟಿನ ಲೈಫ್ ಎಷ್ಟು ವರ್ಷ ಇರುತ್ತೋ ಆ ವರ್ಷ ಕೊನೆಯ ಅಲ್ಲ, ಸೊ ಎಂಡ್ ಆಫ್ ದ ಇಯರ್, ಸೊ ವರ್ಷದ ಕೊನೆಗೆ. ಓಕೆ, ಅಂದರೆ ವರ್ಷದ ಕೊನೆಗೆ ಅಂತಂದರೆ ಲೈಫ್ ಪೀರಿಯಡಿನ ಕೊನೆಯ ವರ್ಷ. ಆ ಲೈಫ್ ಪೀರಿಯಡಿನ ಕೊನೆಯ ವರ್ಷದಲ್ಲಿ ನಮಗೆ ಸಾಲ್ವೇಜ್ ವ್ಯಾಲ್ಯೂ ರಿಯಲೈಸ್ ಆಗುತ್ತೆ. ಅಂದರೆ ಈಗ ಯಾವುದೋ ಒಂದು ಅಸೆಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಅದರಿಂದ ಮೊದಲನೇ ವರ್ಷ ಇಷ್ಟು, 2ನೇ ವರ್ಷ ಇಷ್ಟು, ಈ ಥರ ಬೆನಿಫಿಟ್ ಬರ್ತಾ ಹೋಗುತ್ತೆ. 5ನೇ ವರ್ಷಕ್ಕೆ ನಮಗೆ ಇಷ್ಟು ಬೆನಿಫಿಟ್ ಬಂದಿದೆ. ಇಷ್ಟೆಲ್ಲ ಬಂದಮೇಲೆ ನಮ್ಗೆ 5ನೇ ವರ್ಷಕ್ಕೆ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಉಳ್ಕೊಂಡಿದೆ ಅಸೆಟ್ಟಿಗೆ ಅಂದಾಗ, ನಾವು ಅಸೆಟನ್ನು ಮಾರಿದ್ರೆ ನಮಗೆ ಇಷ್ಟು ಹಣ ಸಿಗುತ್ತೆ, ಇಷ್ಟು ಬೆಲೆ ಇದೆ ಅದಕ್ಕೆ. ಸೊ ಅದು ರಿಯಲೈಸ್ ಆಗೋದು ಯಾವಾಗ, ನಮಗೆ ಅದು ಕೈಗೆ ಸಿಗೋದು ಯಾವಾಗ, ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಕೊನೆ ವರ್ಷ. ಹಾಗಾಗಿ ಯಾವತ್ತೂ ಸಹ ನಿಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರೆ ಅದನ್ನು ಕೊನೆಯ ವರ್ಷದ ಜೊತೆ ಬರ್ಕೋಬೇಕು ಸೇರಿಸಿ, ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ. ಮತ್ತು ಅದನ್ನು ಕೊನೆಯ ವರ್ಷದ ಡಿಸ್ಕೌಂಟಿಂಗ್ ರೇಟ್ನಲ್ಲೇ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕು. ವೆಲ್, ಈಗ ನಾವೇನು ಮಾಡ್ತೀವಿ ಅಂದರೆ ಪ್ರಾಜೆಕ್ಟ್ ಎಕ್ಸ್ ಮತ್ತು ಪ್ರಾಜೆಕ್ಟ್ ವೈದು ಕ್ಯಾಶ್ ಫ್ಲೋಗಳನ್ನ CF80ನ ನಾವಿಲ್ಲಿ ಇಲ್ಲೇನು CF80 ಕೊಟ್ಟಿದ್ದಾರಲ್ಲ ಅದನ್ನು ನಾವು ಹೀಗೆ ಬರ್ಕೊಂಡಿದ್ದೀವಿ CF80ನ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂನ ಕೂಡ ಬರ್ಕೋಬೇಕು ನಾವು. ಕೊನೆಯ ವರ್ಷದಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂನು ಸೇರಿಸ್ಕೋಬೇಕು ಅದಕ್ಕೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರೆ ಸ್ಕ್ರ್ಯಾಪ್ ವ್ಯಾಲ್ಯೂ 1,000, ಇದು 2,000. ಪ್ರಾಜೆಕ್ಟ್ ಎಕ್ಸ್ದು 1,000, ಪ್ರಾಜೆಕ್ಟ್ ವೈದು 2,000. ಅದು 5ನೇ ವರ್ಷದಲ್ಲಿ ರಿಯಲೈಸ್ ಆಗುತ್ತೆ, ಅದು ಇಲ್ಲಿ ಸೇರ್ಕೋಬೇಕು ಇದಕ್ಕೆ. ಸೊ ನಾವಿಲ್ಲಿ ಸೇರಿಸಿದ್ದೀವಿ ಅದನ್ನು 1,000 ಮತ್ತು 2,000. ಈಗ ನಾವು ಡಿಸ್ಕೌಂಟಿಂಗ್ ರೇಟ್ ಹಾಕೊಳ್ತಾ ಬರೋಣ. ಈ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ನೀವು ಯಾವುದೇ ಕಾರಣಕ್ಕೂ 6ನೇ ವರ್ಷದ ರೇಟ್ ಹಾಕೋಂಗಿಲ್ಲ. ಇವ್ರು ಸುಮ್ಮನೆ 6ನೇ ವರ್ಷ ನಿಮ್ಗೆ ಕೊಟ್ಟಿರೋದೇ ಕನ್ಫ್ಯೂಸ್ ಮಾಡಲಿಕ್ಕೆ. ನಮಗೆ ಆ್ಯಕ್ಚುಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಗೋದು ಎಷ್ಟನೇ ವರ್ಷಕ್ಕೆ? 5ನೇ ವರ್ಷಕ್ಕೆ. ಅಂದರೆ 5ನೇ ವರ್ಷಕ್ಕೆ ನಮಗೆ ಸ್ಕ್ರ್ಯಾಪ್ ವ್ಯಾಲ್ಯೂ ಬರೋದಾದರೆ 5 ವರ್ಷಗಳ ನಂತರ ಸಿಗೋ ಈ ಸ್ಕ್ರ್ಯಾಪ್ ವ್ಯಾಲ್ಯೂದು ಇವತ್ತಿನ ಬೆಲೆ ಏನು ಅಂತ ತಿಳ್ಕೊಬೇಕಾದಾಗ ನಾವು 5ನೇ ವರ್ಷದ ಡಿಸ್ಕೌಂಟಿಂಗ್ ರೇಟ್ನೇ ಹಾಕೋಬೇಕು, 6ನೇ ವರ್ಷದ ಡಿಸ್ಕೌಂಟಿಂಗ್ ರೇಟ್ ಅಲ್ಲ. ಯಾವುದು ಕೊನೆಯ ವರ್ಷ, ಈ ಕೊನೆಯ ವರ್ಷಕ್ಕೆ ಯಾವ ಡಿಸ್ಕೌಂಟಿಂಗ್ ರೇಟ್ ಅಪ್ಲೈ ಆಗಿರುತ್ತೋ ಅದೇ ಡಿಸ್ಕೌಂಟಿಂಗ್ ರೇಟ್ ಸ್ಕ್ರ್ಯಾಪ್ ವ್ಯಾಲ್ಯೂಗೂ ಅಪ್ಲೈ ಆಗಬೇಕು. ನೋಡಿ ಸೇಮ್, ಇದು 5ನೇ ವರ್ಷದ್ದು, ಇದು 6ನೇ ವರ್ಷದಲ್ಲ. ವೆಲ್, ಈಗ ನಾವೇನು ಮಾಡ್ತೀವಿ, ಈಗ ಇದನ್ನು ಡಿಸ್ಕೌಂಟ್ ಮಾಡೋದು ಹೇಗೆ? ಈ ಫ್ಯಾಕ್ಟರ್ಗಳ ಜೊತೆ ಮಲ್ಟಿಪ್ಲೈ ಮಾಡಿದರೆ ಆಯಿತು. ನಾನು ತೋರಿಸಿದ್ನಲ್ಲ ಜಸ್ಟ್ ಇವಾಗ 5,000ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 4,545 ಬರುತ್ತೆ. 5,000 ಇಂಟು 0.909 4,545. ಈ 4,545 ಅಂದರೆ ಏನಂತ ಅರ್ಥ ಅಂದರೆ, ಸಪೋಸ್ ಈಗ ನಮಗೆ ರಿಸ್ಕ್ 10% ಇತ್ತು ಅಂದರೆ, ಅಥವಾ ಇನ್ಫ್ಲೇಷನ್ ರೇಟ್ ರಿಸ್ಕ್ ವಾಟ್ ಎವರ್ ಇದು 10% ಇತ್ತು ಅಂತಂದರೆ ಆಗ ಏನಂತ ಅರ್ಥ ಅಂದರೆ ನಮಗೆ ಫ್ಯೂಚರ್ 1 ವರ್ಷದ ನಂತರ ಬರುವ 5,000ದ ನಿಜವಾದ ಬೆಲೆ 4,545 ಅಂತ. ಅಂದರೆ 5,000 ನಂತರ ಬರೋ 1 ವರ್ಷದ ನಂತರ ಸಿಗೋ 5,000ಕ್ಕೆ ಇವತ್ತಿನ ಬೆಲೆ 4,545, ಅಥವಾ 1 ವರ್ಷದ ನಂತರ ಸಿಗುವ 5,000ಕ್ಕೆ ಇವತ್ತಿನ 4,545 ಸಮ. ಹಾಗಾಗಿ ನಾವು ಇದನ್ನು ಡಿಸ್ಕೌಂಟ್ ಮಾಡಿ ಕಡಿಮೆ ಮಾಡಿದ್ವಿ. ಈ ಥರದಲ್ಲಿ 2 ವರ್ಷದ ನಂತರ ಸಿಗೋ 10,000ದ ಬೆಲೆ ದಟ್ ಈಸ್ 8,260. 3 ವರ್ಷದ ನಂತರ ಸಿಗೋ 10,000ದ ಬೆಲೆ 7,510. 4 ವರ್ಷದ ನಂತರ ಸಿಗೋ 3,000ದ ಬೆಲೆ. ನೋಡಿ ಇಲ್ಲಿ ಕಡಿಮೆ ಆಗ್ತಾ ಬರ್ತಿದೆ, ವರ್ಷಗಳು ಜಾಸ್ತಿ ಆಗ್ತಾ ಹೋದಾಗೆ. ಸೊ ಈ ಬೆಲೆ ಇದೆಯಲ್ಲ, ಇದು ಡಿಸ್ಕೌಂಟಿಂಗ್. ಈ ಡಿಸ್ಕೌಂಟಿಂಗ್ ರೇಟ್ ಏನಾಗುತ್ತೆ, ಸೊ ಫ್ಯಾಕ್ಟರ್ ನಮಗೆ ಈ ಫ್ಯಾಕ್ಟರ್ ಕಡಿಮೆ ಆಗ್ತಾ ಬರುತ್ತೆ. ಆಗ ನಿಮಗೆ ಸಿಗುವಂತಹ ಬೆನಿಫಿಟ್ ಆಗ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಇದು 2 ಪ್ರಾಜೆಕ್ಟ್ಗಳದ್ದು ಹೀಗೆ ಮಾಡ್ಕೋಬೇಕು. ಸೊ ಈ ಡಿಸ್ಕೌಂಟಿಂಗ್ ರೇಟ್ ಕಾಮನ್ 2 ಪ್ರಾಜೆಕ್ಟಿಗೆ ಇದೇ ಡಿಸ್ಕೌಂಟಿಂಗ್ ರೇಟೇ. 5,000 ಈ ವ್ಯಾಲ್ಯೂಗಳನ್ನ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. When you multiply these values with a discounting factor, you will get these values. And when you multiply project-wise these CF80 with discounting factors, you will get this. ನಮಗೆ ಏನು NPV ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಏನು? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್, ಇದು ಪ್ರೆಸೆಂಟ್ ವ್ಯಾಲ್ಯೂಸ್,
ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್. ಈ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ಗಳ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ, ಅಂದರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡ್ಕೋಬೇಕು ನಾವು. ಇದರ ಟೋಟಲ್ 24,277, ಇದರ ಟೋಟಲ್ 34,728. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್. ಎನ್ ಪಿ ವಿ ಅಂದರೆ ಏನು? ಇಟ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಆ್ಯಂಡ್ ಕ್ಯಾಶ್ ಔಟ್ಫ್ಲೋಸ್. ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್. ಹಾಗಾಗಿ ನಾವು ಈ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬಂದ ನಂತರ ಈ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ಲೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲೆಸ್ ಕ್ಯಾಶ್ ಔಟ್ಫ್ಲೋ ಮಾಡಬೇಕು. ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಇದಕ್ಕೆ 20,000, ಇದಕ್ಕೆ 30,000 ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಡಿಡಕ್ಟ್ ಮಾಡಬೇಕು, ಲೆಸ್ ಮಾಡಬೇಕು. ಇದು 20,000, ಇಲ್ಲಿ 30,000. ಇದನ್ನು ನಾವು ಡಿಡಕ್ಟ್ ಮಾಡಬೇಕು. ಇದು ವಿದಿನ್ ಬ್ರಾಕೆಟ್ ಬರೀಬೇಕು ಅಥವಾ ಮೈನಸ್ನಲ್ಲಿ ಬರೀಬೇಕು ಆ್ಯಕ್ಚುಲಿ ಇದು. ಸೊ ಇದು ಡಿಡಕ್ಟ್ ಆಗಬೇಕು. ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ. ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋಗಳ ಮಧ್ಯೆ ಇರುವಂಥ ಡಿಫ್ರೆನ್ಸೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ನಾವೇನು ಮಾಡಿದ್ವಿ, 20,000ನ ನಾವು ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಯಾವತ್ತು ಪ್ರೆಸೆಂಟ್ ವ್ಯಾಲ್ಯೂನಲ್ಲೇ ಇರುತ್ತೆ. ಇದು ಇವತ್ತು ಮಾಡ್ತಿರೋ ಇನ್ವೆಸ್ಟ್ಮೆಂಟ್. ಸಪೋಸ್ ನಾವು ಇವತ್ತು 20,000 ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮೊದಲನೇ ವರ್ಷ ಇಷ್ಟು ಬರ್ಬೋದು, ಎರಡನೇ ವರ್ಷ ಇಷ್ಟು ಬರ್ಬೋದು ಅಂತ ನಾವು ಊಹೆ ಮಾಡೋದು. ಬಟ್ ಇನ್ವೆಸ್ಟ್ ಮಾಡೋದು ಈಗ 20,000 ಅಟ್ ಪ್ರೆಸೆಂಟ್, ಇದು ಆಲ್ರೆಡಿ ಪ್ರೆಸೆಂಟ್ ವ್ಯಾಲ್ಯೂನಲ್ಲೇ ಇರುತ್ತೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಈಗ ಕೊಟ್ಟಿದ್ರೆ ಇದು ಆಲ್ರೆಡಿ ಪ್ರೆಸೆಂಟ್ ವ್ಯಾಲ್ಯೂನಲ್ಲೇ ಇರುತ್ತೆ. ಬಟ್ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ನಿಮಗೆ ಇನ್ ಬಿಟ್ವೀನ್ ಮಧ್ಯದಲ್ಲೆಲ್ಲೋ ಕೊಟ್ಟಿರ್ತಾರೆ. ಈ 2ನೇ ವರ್ಷದಲ್ಲೋ 3ನೇ ವರ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಹಾಗೇನಾದರೂ ನೀವು ಮಧ್ಯದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಕೂಡ ಪ್ರೆಸೆಂಟ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ, ಸೇಮ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿಕೊಂಡು. ಈಗ 3ನೇ ವರ್ಷದಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ 10,000ನ, ನೀವು 3ನೇ ವರ್ಷದಲ್ಲಿ 10,000 ಇವತ್ತಿನ ಬೆಲೆ ಏನೋ ತಿಳ್ಕೊಬೇಕು. ಆ 10,000 ಇಂಟು 0.751 ಮಾಡ್ಕೋಬೇಕು. ಸೊ ಆಗ ಅದನ್ನು ನೀವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಆಗಿ ತೊಗೊಳ್ಬೇಕು. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂದರೆ ಇನ್ವೆಸ್ಟ್ಮೆಂಟ್. ಸೊ ಅದು ನಮಗೆ 0 ಇಯರ್ನಲ್ಲಿ ಇರೋದ್ರಿಂದ, ಅಂದರೆ ನಾವು ಈಗ ಪ್ರೆಸೆಂಟ್ಲಿ ಅದನ್ನು ಇನ್ವೆಸ್ಟ್ ಮಾಡೋದ್ರಿಂದ ಅದನ್ನು ಮತ್ತೆ ಕನ್ವರ್ಟ್ ಮಾಡೋ ಅಗತ್ಯ ಇರೋದಿಲ್ಲ, ಅದು ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ನಮಗೆ ಇವೆರಡೂ ಇದರಿಂದ ಇದನ್ನು ಡಿಡಕ್ಟ್ ಮಾಡಿದ್ದೀವಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಯಿಂದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಯಿಂದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋನ ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ. ಇವೆರಡೂ ಪ್ರಾಜೆಕ್ಟ್ನ ಕ್ಲಾಸ್ ಕಂಪೇರ್ ಮಾಡಿದಾಗ ಎಲ್ಲಿ ಹೆಚ್ಚಿನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಿಮಗೆ ಪ್ರಾಜೆಕ್ಟ್ ಎಕ್ಸ್ನಲ್ಲಿ 4,227 ಬಂದಿದೆ ಮತ್ತು ಪ್ರಾಜೆಕ್ಟ್ ವೈನಲ್ಲಿ 4,728 ಬಂದಿದೆ. ಯು ಹ್ಯಾವ್ ಮೋರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇನ್ ಪ್ರಾಜೆಕ್ಟ್ ವೈ, ಯು ಕ್ಯಾನ್ ಗೋ ಫಾರ್ ದ್ಯಾಟ್. ನೀವೇನಂತ ಕನ್ಕ್ಲೂಷನ್ ಬರೀಬೇಕಾಗುತ್ತೆ ಅಂದರೆ ಪ್ರಾಜೆಕ್ಟ್ ವೈ ಶುಡ್ ಬಿ ಸೆಲೆಕ್ಟೆಡ್ ಆ್ಯಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ವೈ ಈಸ್ ಹೈಯರ್ ಅಂತ. 2 ಪ್ರಾಜೆಕ್ಟ್ ಕೊಟ್ಟಿದ್ದಾಗ ನೀವು ಯಾವುದರ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಮಾಡಿದರೆ ಆಯ್ತು ನಿಮಗೆ. ಇಲ್ಲಿ ನಿಮಗೆ ಏನೂ ಕಷ್ಟ ಇಲ್ಲ. ಓನ್ಲಿ ಈ ಡಿಸ್ಕೌಂಟಿಂಗ್ ರೇಟ್ ತಗೊಂಡು ಫ್ಯೂಚರ್ ವ್ಯಾಲ್ಯೂಗಳನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೋಬೇಕು ಮತ್ತು ಅದನ್ನು ಟೋಟಲ್ ಮಾಡಿಬಿಟ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟಿಂದ ತೆಗೆದ್ರೆ ಆಯಿತು, ಆಗ ಬರೋದೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಲೆಟ್ಸ್ solve more problems on NPV in next class. Thanks for watching.